ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದಿ ಫೈ ಟಾಕ್ಗೆ ಸ್ವಾಗತ. ನಾನು ನಿಮ್ಮ ಅನುಶಿವಯ್ಯ. ದೇವರ ನಾಡಾಗಿದ್ದಂತಹ ಕೇರಳ ಇಂದು ಅಕ್ಷರಶಃ ಸ್ಮಶಾನದ ಬೀಡಾಗಿದೆ. ಮೊನ್ನೆ ಅಲ್ಲಿ ನಡೆದಂತಹ ಭೀಕರ ವಯನಾಡು ದುರಂತ. ಹಾಗಾದ್ರೆ ಇದು ಕೇರಳಕ್ಕೆ ಮಾತ್ರ ಸೀಮಿತವೇ? ಕರ್ನಾಟಕಕ್ಕೂ ಎಚ್ಚರಿಕೆ ಗಂಟೆನಾ? ಹಿಂದೆ ಕೂಡ ಕರ್ನಾಟಕದಲ್ಲಿ ಇಂತಹ ದುರಂತಗಳು ಅನೇಕ ನಡೆದಿವೆ. ಹಾಗಾದ್ರೆ ಮುಂದೆ ಆಗಬಹುದಾದಂತಹ ಅಪಾಯಗಳ ಮುನ್ಸೂಚನೆಯನ್ನ ಪರಿಸರವಾದಿಗಳು ಕೊಡ್ತಾನೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಟಿ.ವಿ. ರಾಮಚಂದ್ರ ಅವರು, ಪರಿಸರ ವಿಜ್ಞಾನಿಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆಧಾರವಾದಂಥ ಸ್ವಾಗತ. ಸರ್, ಪಶ್ಚಿಮ ಘಟ್ಟಗಳಲ್ಲಿ ಹಿಂದೆ ಕೂಡ ತುಂಬ ಮಳೆ ಆಗ್ತಾ ಇತ್ತು. ಆದರೆ ಇತ್ತೀಚಿನ ಕೆಲ ದಿನಗಳಲ್ಲಿ ಗುಡ್ಡ ಕುಸಿತ ಅನ್ನತಕ್ಕಂಥದ್ದು ಅತ್ಯಧಿಕವಾಗಿದೆ. ಇದಕ್ಕೆ ಏನು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ ಎಕಲಾಜಿಕಲಿ ಫ್ರೆಜೈಲ್ ರೀಜನ್, ಅದು ಪರಿಸರ ಸೂಕ್ಷ್ಮ ಪ್ರದೇಶ. ಆ ಗುಡ್ಡಗಾಡು ಪ್ರದೇಶನ ನಾವು ಕಾಪಾಡಿಕೊಳ್ಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ. ಸಂರಕ್ಷಣೆ ಮಾಡದಿದ್ದಾಗ ಮಳೆಯಲ್ಲಿ ಏರುಪೇರಾದಾಗ ಗುಡ್ಡ ಕುಸಿತ ಆಗೋದು ಸಹಜ. ನಮ್ಮ ಅಭ್ಯಾಸದ ಪ್ರಕಾರ ಪಶ್ಚಿಮ ಘಟ್ಟ ಜಿಲ್ಲೆಯಲ್ಲಿ ಕಳೆದ 5 ದಶಕದಲ್ಲಿ ಆದ ಅನಾಹುತಗಳನ್ನು ನೋಡಿದಾಗ ಅಭಿವೃದ್ಧಿ ಅನ್ನುವ ನೆಪದಲ್ಲಿ ನಾವು ಕಾಡನ್ನು ಕಳ್ಕೊಂಡಿದ್ದೀವಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಕವರ್, ಅಂದರೆ ಅರಣ್ಯ ಇರುವ ಒಂದು ಜಿಲ್ಲೆ, 80% ಅಷ್ಟು. ಆ ಜಿಲ್ಲೆಯಲ್ಲಿ 70ರ ದಶಕದಲ್ಲಿ 64 ಅಥವಾ 65% ಅಷ್ಟು ನಿತ್ಯ ಹರಿದ್ವರ್ಣ ಕಾಡುಗಳಿತ್ತು. ಇವತ್ತು 29% ಆಗಿದೆ. ನಾವು ಕಾಡುಗಳನ್ನು ಕಳ್ಕೊಂಡಾಗ ಆ ಸ್ಥಳದಲ್ಲಿ ಸಹಜವಾಗಿ ತೊಂದರೆಗಳು ಶುರುವಾಗುತ್ತೆ. ಒಂದು, ಕಾಡುಗಳಿದ್ದಾಗ, ಸ್ಥಳೀಯ ಪ್ರಭೇದ ಕಾಡುಗಳಿದ್ದಾಗ ಆ ಕಾಡಿನಲ್ಲಿರುವ ಮರಗಳು ಬೇರುಗಳ ಮೂಲಕ ಮಣ್ಣನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಇರುತ್ತೆ. ನಾವು ಆ ಮಣ್ಣು ಕಾಡಿನಲ್ಲಿರುವ ಮರಗಳನ್ನು ನಾವು ತೆಗೆದಾಗ ಆ ಸಾಮರ್ಥ್ಯ ಅಲ್ಲಿ ಕುಂದುತ್ತೆ. ಅದು ಮೊದಲನೇ ಅನಾಹುತ. ಎರಡನೇದು, ಸ್ಥಳೀಯ ಪ್ರಭೇದ ಕಾಡುಗಳಿರುವ ಪ್ರದೇಶದಲ್ಲಿ 60-65% ಅಷ್ಟು ಮಳೆ ಆಗಿದ್ದು ಆ ಪ್ರದೇಶದಲ್ಲಿ ಅದು ಹಿಂಗುವ ಸಾಮರ್ಥ್ಯ ಇದೆ. ಅಂದರೆ ಹೆಚ್ಚಿನ ಪ್ರಮಾಣದ ಮಳೆ ನೀರನ್ನು ಹಿಂಗೋದ್ರಿಂದ ಸಣ್ಣ ಪ್ರಮಾಣದ ಮಳೆ ನೀರು ನಮ್ಮ ಭೂಮಿ ಮೇಲೆ ಹರಿದು ಹೋಗುತ್ತೆ. ಸಣ್ಣ ಪ್ರಮಾಣದ ಮಳೆ ನೀರು ಹರಿದೋಗೋದ್ರಿಂದ ಅಲ್ಲಿ ಭೂ ಕುಸಿತ ಆಗಲ್ಲ. ಓಕೆ, ನಮ್ಮ ಅಭ್ಯಾಸದ ಪ್ರಕಾರ ಯಾವ ಜಲನಯನ ಪ್ರದೇಶದಲ್ಲಿ ಸ್ಥಳೀಯ ಪ್ರಭೇದದ ಕಾಡುಗಳಿದೆಯೋ ಅಲ್ಲಿ 12 ತಿಂಗಳು ನೀರು ಲಭ್ಯತೆ ಇದೆ. ಎಲ್ಲಿ ನಾವು ಕಾಡನ್ನು ತೆಗೆದು ಅಭಿವೃದ್ಧಿ ನೆಪದಲ್ಲಿ ನಡುತೊಪ್ಪು ಮಾಡಿದ್ದೀವೋ ಅಲ್ಲಿ 6-8 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಎಲ್ಲಿ ನಾವು 30%ಗಿಂತ ಕಾಡನ್ನು ಇಟ್ಕೊಂಡಿದ್ದೀವೋ ಅಲ್ಲಿ ಮಳೆಗಾಲದಲ್ಲಿ 4 ತಿಂಗಳು ಮಾತ್ರ ನೀರಿನ ಲಭ್ಯತೆ ಇದೆ. ಈಗ ಇದಕ್ಕೂ ಮತ್ತು ಜನರಿಗೂ ಇರುವ ಒಂದು ಬಾಂಧವ್ಯ ನೀವು ನೋಡಬೇಕಾದ್ರೆ, ಎಲ್ಲೆಲ್ಲಿ ಕಾಡಿದೆಯೋ, ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ, ಸುತ್ತಮುತ್ತ ಹಳ್ಳಿಗಳಲ್ಲಿ 12 ತಿಂಗಳು ನೀರು ಸಿಕ್ಕೋದ್ರಿಂದ ಅಲ್ಲಿಯ ಜನ ಮಲ್ಟಿಪಲ್ ಕ್ರಾಪ್ ಬೆಳೀತಾರೆ. ಅಂದರೆ ವರ್ಷಕ್ಕೆ 2 ಅಥವಾ 3 ಬೆಳೆಗಳನ್ನು ಬೆಳೀತಾರೆ. ಎಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆಯೋ, 4 ತಿಂಗಳು ಮಾತ್ರ ಇದೆಯೋ, ಅಲ್ಲಿ ಒಂದೇ ಒಂದು ಬೆಳೆಯನ್ನು ಬೆಳೆಯೋಕ್ಕೆ ಸಾಧ್ಯ. ಈಗ ಅದನ್ನು ಬೆಳೆಯೋದ್ರಿಂದ ಅವರ ಆದಾಯದಲ್ಲಿ ಏನು ಏರ್ಪೇರಾಗಿದೆ ಅನ್ನೋದಕ್ಕೆ, ಎಲ್ಲೆಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಅಲ್ಲಿ ಬೆಳೆಯೋ ಬೆಳೆಗಳು 3 ಅಥವಾ ಕ್ಯಾಶ್ ಕ್ರಾಪ್ ಇರ್ಬೋದು, ಕಬ್ಬು, ಆ ರೀತಿಯ ಕ್ಯಾಶ್ ಕ್ರಾಪ್ ಬೆಳೆದಾಗ ಅವ್ರಿಗೆ ಆದಾಯ ಒಂದು ವರ್ಷಕ್ಕೆ 1,54,000 ರೂಪಾಯಿ 1 ಎಕರೆಗೆ ಇದೆ. ಅದೇನೇ ಎಲ್ಲಿ ಕಾಡು ಹಾಳಾಗಿದೆಯೋ, ಅಭಿವೃದ್ಧಿ ನೆಪದಲ್ಲಿ ನಾವು ಕಾಡನ್ನು ನುಂಗಿದೀವೋ, ಅಲ್ಲಿ ಜನಕ್ಕೆ 32,000 ರೂಪಾಯಿಯಷ್ಟು 1 ಎಕರೆಗೆ ಆದಾಯ ಇದೆ. ಎರಡನೇ ಇದು ಇಳುವರಿ ನೀವು ನೋಡಿದಾಗ, ಎಲ್ಲೆಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಅಲ್ಲಿ ಪರಾಗಸ್ಪರ್ಶ ಕ್ರಿಮಿಗಳು ಬಹಳಷ್ಟು ಇದೆ. ವಿಧ ವಿಧವಾದ ವೈವಿಧ್ಯತೆ ಇರೋದ್ರಿಂದ ಮತ್ತು ಅಬಂಡೆಂಟ್ ಆಗಿರೋದ್ರಿಂದ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಬಹಳ ಚೆನ್ನಾಗಾಗುತ್ತೆ. ಸ್ಪರ್ಶ ಕ್ರಿಯೆ ಆದಾಗ ನಮ್ಮ ಇಳುವರಿಯಲ್ಲಿ ಜಾಸ್ತಿ ಸಿಗುತ್ತೆ. ಎಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಸುತ್ತಮುತ್ತ ಹಳ್ಳಿಲಿರೋ ಜನರಿಗೆ ಭತ್ತ ತಗೊಂಡ್ರೆ 14-18 ಕ್ವಿಂಟಲ್ ಅಷ್ಟು 1 ಎಕರೆಗಿದ್ದರೆ, ಎಲ್ಲಿ ಕಾಡು ಹಾಳಾಗಿದೆಯೋ ಅಲ್ಲಿರುವ ಸುತ್ತಮುತ್ತ ಜನರಿಗೆ ಬೆಳೆಯೋ ಬೆಳೆಯಲ್ಲಿ ಇಳುವರಿ ನೋಡಿದಾಗ ಭತ್ತ 6-8 ಕ್ವಿಂಟಲ್ ಇದೆ. ಈಗ ನಮ್ಮ ದೇಶ, ಭಾರತ ದೇಶ ಬಡ ದೇಶ. ಭಾರತ ದೇಶದಲ್ಲಿ 65% ಅಷ್ಟು ಜನ ರೈತರು. ಅವರ ಆದಾಯ ನಾವು ದ್ವಿಗುಣ ಮಾಡಬೇಕಾದ್ರೆ 6-8 ಕ್ವಿಂಟಲಿಂದ 14-18 ಕ್ವಿಂಟಲ್ ಮಾಡಬೇಕಾದ್ರೆ ಕಾಡುಗಳ ಅವಶ್ಯಕತೆ ಇದೆ.
ಕಾಡುಗಳಿದ್ದಾಗ, ಜಲನಯನ ಪ್ರದೇಶದಲ್ಲಿ ಕಾಡುಗಳಿದ್ದಾಗ ನೀರು ಸಮೃದ್ಧಿಯಾಗಿ ಸಿಗುತ್ತೆ. ನೀರು ಸಮೃದ್ಧಿ ಸಿಕ್ಕಿದಾಗ ಬೆಳೆ ಬೆಳಿಬೋದು, ಮತ್ತು ಪರಾಗಸ್ಪರ್ಶ ಭಾಳ ಚೆನ್ನಾಗಿ ಆಗೋದ್ರಿಂದ ಅಲ್ಲಿ ಇಳುವರಿಯಲ್ಲೂ ಬಹಳಷ್ಟಿದೆ. ಹಾಗಾಗಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಎರಡೂ ಒಟ್ಟೊಟ್ಟಿಗೆ ಆಗಬೇಕಾಗಿದೆ ನಮ್ಮ ದೇಶದಲ್ಲಿ. ಅಭಿವೃದ್ಧಿ ನೆಪದಲ್ಲಿ ಕೆಲವೊಂದು ಬಂಡವಾಳಶಾಹಿಗಳು, ಕೆಲವೊಂದು ಮಾಫಿಯಾದವರು ಕಾಡಿನಲ್ಲಿರುವ ಟಿಂಬರ್ನ ನುಂಗಲಿಕ್ಕೋಸ್ಕರ ಕಾಡನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾಡುಗಳನ್ನು ಹಾಳು ಮಾಡಿದಾಗ ಕ್ರಮೇಣ ಅಲ್ಲಿ ಭೂಕುಸಿತ ಆಗೋದು ಸಹಜ. ನೀವು ಕಾರವಾರದಲ್ಲಿ ನೋಡ್ಬೋದು, ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ನೋಡ್ಬೋದು, ಅಲ್ಲೆಲ್ಲ ಆಗ್ತಾ ಇರೋದು ಕಾಡುಗಳ ನಾಶ. ಎರಡನೇ ಅನಾಹುತ ಅಲ್ಲಿ ಆಗ್ಲಿಕ್ಕೆ ಕಾರಣ ಅಂದರೆ ಅಭಿವೃದ್ಧಿ ನೆಪದಲ್ಲಿ ನಾವು ರಸ್ತೆಗಳನ್ನು ನಿರ್ವಹಿಸ್ತಾ ಇದ್ದೀವಿ. ರಸ್ತೆಗಳನ್ನು ಮಾಡುವಾಗ ಸೈಂಟಿಫಿಕ್ ಪ್ರಿನ್ಸಿಪಲ್ ನಾವು ಅಳವಡಿಸ್ತಾ ಇಲ್ಲ. ಲೀನಿಯರ್ ಪ್ರಾಜೆಕ್ಟ್ ವರ್ಟಿಕಲ್ ಕಟ್ ಮಾಡಿ ಅಲ್ಲಿ ಡಿಸ್ಟೆಬಿಲೈಸ್ ಮಾಡ್ತಾ ಇದ್ದೀವಿ. ರಸ್ತೆ ಮಾಡುವ ಇಂಜಿನಿಯರ್ಗೆ ಬರೀ ರಸ್ತೆಯನ್ನು ಕಟ್ಟೋದು ಮಾತ್ರ ಗೊತ್ತಿದೆ ಹೊರತು ಆ ಪ್ರದೇಶದ ಶಿಥಿಲತೆಯನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅದರಿಂದ ನಮ್ಮ ಶಿರೂರು ಗುಡ್ಡ ಕುಸಿತು, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಸುಮಾರು ಕಡೆ ಎಲ್ಲೆಲ್ಲಿ ರಸ್ತೆಗಳು ಅನ್ಸೈಂಟಿಫಿಕ್ ಆಗಿದೆಯೋ, ಕೊಡಗಿನಲ್ಲಿ ಎಲ್ಲ ಕಡೆ ನಾವು ಭೂಕುಸಿತ ನೋಡಲಿಕ್ಕೆ ಮೂಲ ಕಾರಣ ಅನ್ಸೈಂಟಿಫಿಕ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್. ಸರ್, ಗುಡ್ಡ ಕುಸಿತವನ್ನು ತಡೆಯೋದಕ್ಕೆ ಸ್ಥಳೀಯ ಜನರು ಮತ್ತು ಸರ್ಕಾರ ಏನು ಮಾಡಬೇಕು ಅನ್ನೋತಕ್ಕಂಥ ಸಲಹೆ ಏನು ಕೊಡ್ತೀರಾ ನೀವು? ನಾನು ಹೇಳಬೇಕಾದ್ರೆ ನಾವು ಎಲ್ಲರ ಪಾತ್ರವು ಮಹತ್ತರವಾಗಿದೆ. ಸ್ಥಳೀಯ ಜನರು, ವಿಜ್ಞಾನಿಗಳು ಮತ್ತು ಸರ್ಕಾರದವರು, ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾಗಿದ್ದರೆ, ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾಗಿದ್ದರೆ ನಾವು ಪರಿಸರನ ಸಂರಕ್ಷಣೆ ಮಾಡಿಕೊಂಡು ಮಾಡಬೇಕಾಗಿದೆ. ಕಾಡನ್ನು ಎಂಕ್ರೋಚ್ ಮಾಡೋದು ಸ್ಥಳೀಯ ಜನರಿಂದ ಆಗ್ತಾ ಇದ್ದರೆ ಅದಕ್ಕೆ ಕಡಿವಾಣ ಬೀಳಬೇಕಾಗಿದೆ. ಎರಡನೇದು, ಸರ್ಕಾರದವರು ಅಭಿವೃದ್ಧಿ ನೆಪದಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಯಾವ ಪ್ರದೇಶದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಮಾಡ್ತಾರೋ ಅಲ್ಲಿ ಬಹಳಷ್ಟು ಭೂಕುಸಿತಗಳಾಗ್ತದೆ, ಹಾನಿ ಆಗ್ತಾ ಇದೆ, ಮನೆ ಮತ್ತು ಜನಕ್ಕೆ ಹಾನಿ ಆಗ್ತಾ ಇದೆ. ಅದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ದೇಶ ಒಂದು ಸುಸಂಸ್ಕೃತ ದೇಶ. ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಸೊಸೈಟಿ, ಸೈನ್ಸ್, ಕಲ್ಚರ್, ಸ್ಪಿರಿಚುಯಾಲಿಟಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಟು ಸಿ ದ ಸಸ್ಟೆನೆನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸ್. ಅಂದರೆ ಸಮಾಜ, ವಿಜ್ಞಾನಿಗಳು ಮತ್ತು ನಮ್ಮ ಕಲ್ಚರು ಮತ್ತು ಸ್ಪಿರಿಚುಯಾಲಿಟಿ ಇದೆಲ್ಲ ಸೇರಿದಾಗ ನಮ್ಮಲ್ಲಿ ಅಭಿವೃದ್ಧಿ ಆಗೋದು ಸಹಜ. 65% ರೈತರಿರೋ ಪ್ರದೇಶದಲ್ಲಿ ಅವ್ರಿಗೆ ನೀರು ಕೊಟ್ಟರೆ ಅಭಿವೃದ್ಧಿ ಆಗತ್ತೆ. ಆ ನೀರನ್ನು ನಾವು ಕಸಿದುಕೊಂಡಾಗ ಅಭಿವೃದ್ಧಿ ನೆಪದಲ್ಲಿ ನಾವು ಅವರನ್ನು ಬಡವರಾಗಿ ಮಾಡ್ತಾ ಇದ್ದೀವಿ. ಸರ್, ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಜೀವನಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಇದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಲಿಕ್ಕೆ ಕಾಡುಗಳ ಸರ್ವನಾಶ ಆಗ್ತಾ ಇದೆ ಅನ್ನತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಅಡ್ಡಿಪಡಿಸೋದಂತ ಆಗೋದಿಲ್ವೇ? ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ರಾಷ್ಟ್ರೀಯ ಹೆದ್ದಾರಿ ನಮ್ಮ ರಾಷ್ಟ್ರದ ಜೀವನಾಡಿ, ನಾನು ಒಪ್ತೇನೆ. ಆದರೆ ಹೆದ್ದಾರಿ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ಲ. ಇಂಜಿನಿಯರ್ಸ್ ಆಗಿ ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ವೈಜ್ಞಾನಿಕವಾಗಿ ಮಾಡದೇ ಇದ್ದಾಗ ಈ ರೀತಿಯ ತೊಂದರೆಗಳಾಗೋದು ಸಹಜ. ಯಾವ ಪ್ರದೇಶ ಸೂಕ್ಷ್ಮವಾಗಿದೆಯೋ ಅದನ್ನು ಹೊರತುಪಡಿಸಿ ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡಬಹುದಲ್ಲ. ನಮ್ಮಲ್ಲಿ ಯಾಕೆ ಪ್ಲ್ಯಾನಿಂಗ್ ಆಗ್ತಾ ಇಲ್ಲ? ಅನ್ಪ್ಲ್ಯಾನ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ. ಪ್ಲ್ಯಾನಿಂಗ್ ಮಾಡ್ದೇನೆ ಅಭಿವೃದ್ಧಿ ಅಂತ ಹೇಳಿ ಲೂಟಿ ಮಾಡಲಿಕ್ಕೋಸ್ಕರ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹೊರತು ಜನರ ಒಳಿತಿಗಾಗಿ, ದೇಶದ ಒಳಿತಿಗಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ. ನಾನು ಕೆಲವೊಂದು ಪ್ರದೇಶದಲ್ಲಿ ಬ್ರಿಡ್ಜಸ್ ಮಾಡಿರೋದು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್, ಬ್ರಿಟಿಷರ್ಸ್ ಕ್ಯಾಸಲ್ ರಾಕಲ್ಲಿ ಮಾಡಿದ ಬ್ರಿಡ್ಜು ಅನ್ಲೈನ್ಡ್ ಆ್ಯಂಡ್ ಲೈನ್ ಬ್ರಿಡ್ಜಸ್ ಇದೆ. 100 ವರ್ಷ ಆದರೂ ಅದು ಶಿಥಿಲ ಆಗಿಲ್ಲ. ಅದೇ ನಮ್ಮ ಇಂದಿನ ಇಂಜಿನಿಯರ್ಸ್ ಮಾಡ್ತಾ ಇರೋ ಬ್ರಿಡ್ಜಸ್ಸು 10 ವರ್ಷದಲ್ಲಿ 15 ವರ್ಷದಲ್ಲೇ ಅದು ತೊಂದರೆ ಕೊಡ್ತಾ ಇದೆ. ಇವಾಗ ನಾವು ಬೆಂಗಳೂರಿಂದ ತುಮಕೂರಿಗೆ ಹೋಗಬೇಕಾಗಿರೋ ಹೆದ್ದಾರಿಯಲ್ಲಿರೋ ಇದನ್ನು ನೀವು ಹೈವೇ ನೋಡಿದ್ರೆ, ಅಲ್ಲಾಗಿರೋ ಅನಾಹುತ ನೋಡಿದ್ರೆ, ನಮ್ಮ ಕಳಪೆ ಕಾಮಗಾರಿ ಆಗಲಿಕ್ಕೆ ಮೂಲ ಕಾರಣ ಇಂಟಿಗ್ರಿಟಿ ನಮ್ಮ ಜನರಲ್ಲಿ ಮಿಸ್ ಆಗ್ತಾ ಇದೆ, ಇಂಜಿನಿಯರ್ಸಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ದೊಡ್ಡವ್ರು ಮಾಡುವಾಗ ನಾವು ಹೇಳ್ತೇವೆ, ನೀನು ದುಡ್ಡು ಮಾಡು ಅಂತ ಹೇಳಿ. ಆ ದುಡ್ಡು ಮಾಡುವ ಇದರಲ್ಲಿ ಗೋಜಿನಲ್ಲಿ ನಾವು ನಮ್ಮ ಮಕ್ಕಳೆಲ್ಲ ಇರಬೇಕಾದ ಇಂಟಿಗ್ರಿಟಿ ನಾವು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಕಳಪೆ ಕಾಮಗಾರಿಗಳಾಗ್ತಾ ಇದೆ. ಕಾಮಗಾರಿಗಳು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಾದಾಗ
ಜನಹಾನಿ ಮತ್ತು ಮನೆಗಳ ಲಾಸ್ ಆಗೋದು ಬಹಳ ಸಹಜ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನು ಪಾಯಿಂಟ್ ಔಟ್ ಮಾಡಿದಾಗ ನಾವು ದೇಶ ವಿರೋಧಿಗಳಲ್ಲ, ದೇಶದ ಅಭಿವೃದ್ಧಿಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಆಗ್ತಾ ಇರುವ ಅನಾಹುತ ನಾವು ಎತ್ತಿ ತೋರಿಸ್ತಾ ಇದ್ದೀವಿ. ಎಲ್ಲಿ ಗ್ಯಾಪ್ ಇದೆಯೋ ಅದನ್ನು ಎತ್ತಿ ತೋರಿಸ್ತಾ ಇದೆ. ಅದು ವಿಜ್ಞಾನಿಗಳ ಒಂದು ಕರ್ತವ್ಯ. ನಾವು ವಿಜ್ಞಾನಿಗಳಾಗಿ ನಾವು ಒಂದು ರೀತಿಯ ವಾರ್ನಿಂಗ್ ಬೆಲ್ ನಾವು ಸರ್ಕಾರಕ್ಕೆ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೀವಿ ಹೊರತು ನಾವು ಅಭಿವೃದ್ಧಿ ಕುಂಠಿತ ಆಗೋ ಹಾಗೆ ಇದು ಮಾಡಿಲ್ಲ. ನಾವು ನಮ್ಮ ವಿಜ್ಞಾನದಲ್ಲಿ ನಾವು ದೇಶಕ್ಕೆ ಆಗೋ ಅನುಕೂಲಗಳು ಬಹಳಷ್ಟು ಮಾಡಿದ್ದೀವಿ. ಎಲ್ಲ ಅನಾಹುತ ಆಗ್ತಾ ಇದೆಯೋ ಅದನ್ನು ನಾವು ಎಚ್ಚರಿಕೆ ಕರೆಗಂಟೆಗಳನ್ನು ಕೊಟ್ಟಿದ್ದೀವಿ. ಅದನ್ನು ಸರ್ಕಾರ ತಗೊಳ್ದೇನೆ ಈ ರೀತಿಯ ನಮಗೆ ಒಂದು ಹಣೆಪಟ್ಟಿ ಕಟ್ಟೋದು ನಮ್ಮ ದೇಶದ ಒಂದು ದುರಂತ ಅಂತಲೇ ನಾನು ಹೇಳಬೇಕಾಗಿದೆ. ಸರ್, ಪಶ್ಚಿಮ ಘಟ್ಟಗಳಲ್ಲಿ ಹಾಗೂ ತಪ್ಪಲಿನಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬಾರದೆ, ಅಂದರೆ ಅಭಿವೃದ್ಧಿ ಹೇಗಿರಬೇಕು ಅಂತ ಹೇಳ್ತೀರಾ? ಪಶ್ಚಿಮ ಘಟ್ಟ ನೀವು ನಮ್ಮ ದೇಶದ ವಿಸ್ತೀರ್ಣ ನೋಡಿದಾಗ 5% ಮಾತ್ರ ಆಕ್ರಮಿಸಿರುವ ಪ್ರದೇಶ ಪಶ್ಚಿಮ ಘಟ್ಟ. ನಿಮಗೆ 95% ಜಾಗ ನಾವು ಬಿಟ್ಕೊಟ್ಟಾಗ 5% ಅಷ್ಟು ಜಾಗನ ನಮ್ಮ ಮಕ್ಕಳಿಗೆ ನೀವು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ವೇ? ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನೂರಾರು ನದಿಗಳಿಂದ ಇಡೀ ದಕ್ಷಿಣ ಭಾರತಕ್ಕೆ ನಮಗೆ ವಾಟರ್ ಸೆಕ್ಯೂರಿಟಿ ಆಗ್ತಾ ಇದೆ. ಆ ನೀರಿನ ಭದ್ರತೆ ಸುಭದ್ರತೆ ಇರೋದ್ರಿಂದ ಆಹಾರದ ಸುಭದ್ರತೆ ನಮ್ಮಲ್ಲಿ ಆಗ್ತಾ ಇದೆ. ಅದನ್ನು ಅರಿತುಕೊಂಡು ನಾವು ಸಂರಕ್ಷಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಾವು ಸಂರಕ್ಷಿಸಬೇಕಾಗಿದ್ದರೆ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸಂರಕ್ಷಣೆ ಮಾಡಲೇಬೇಕಾಗಿದೆ. ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ನದಿಗಳ ಉಗಮ ಪ್ರದೇಶ ಇರಬಹುದು, ಮತ್ತು ಎಲ್ಲಿ ಅಬಂಡೆಂಟ್ ಕಾಡುಗಳಿದೆಯೋ, ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ, ನೈಸರ್ಗಿಕ ಸಂಪತ್ತುಗಳಿದೆಯೋ ಆ ಪ್ರದೇಶಗಳು ಪರಿಸರ ಸೂಕ್ಷ್ಮ. ನಾವು ಪರಿಸರ ಸೂಕ್ಷ್ಮ ಪ್ರದೇಶವನ್ನು ನಾವು ಸಂರಕ್ಷಿಸದೇ ಹೋದರೆ ನಾವು ಒಂದು ದುರಂತಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ದೇಶದ ಅಭಿವೃದ್ಧಿ ನೆಪದಲ್ಲಿ ನಮ್ಮ ಮಕ್ಕಳಿಗೆ ನೀರನ್ನು ಕೊಡೋದ್ರಲ್ಲಿ ನಾವು ವಿಫಲರಾಗ್ತೀವಿ. ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರಾಗೋದಕ್ಕೆ ನಾವು ಕಾರಣರಾಗ್ತೀವಿ. ಅದನ್ನು ನಾವು ತಡೆಗಟ್ಟಬೇಕಾದ್ರೆ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಕೆಲವೊಮ್ಮೆ ನಾವು ಖಾರವಾಗಿ ಮಾತಾಡಬೇಕಾಗಿದೆ. ಅದನ್ನು ಸರ್ಕಾರದವರು ಅರ್ಥಕೊಂಡು ಪರಿಸರ ಸೂಕ್ಷ್ಮ ಪ್ರದೇಶನ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಎರಡನೇದು, ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿರುವ ಕಾಡುಗಳ ಬಗ್ಗೆ ನೀವು ನೋಡಿದಾಗ ಕಾಡುಗಳು ಅಲ್ಲಿರುವ ಗಿಡ ಮರಗಳು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ನೀವು ಮೌಲ್ಯಮಾಪನ ಮಾಡಿ. ಅವು ಏನು ಕೆಲಸ ಮಾಡ್ತಾ ಇದ್ದಾವೆ, ಅದರಿಂದ ಏನು ಅನುಕೂಲ ಅಂತ. ನಾವು ನಮ್ಮ ಅಭ್ಯಾಸದ ಪ್ರಕಾರ 160,000 ಸೆಂಟಿಮೀಟರ್ ಚದರ ಇರುವ ಪಶ್ಚಿಮ ಘಟ್ಟ ಜಿಲ್ಲೆಯಲ್ಲಿರುವ ಕಾಡುಗಳಿಂದ ಇದುವರೆಗೂ ಅಲ್ಲಿರುವ ಮರಗಳಲ್ಲಿ ಎಷ್ಟು ಇಂಗಾಲದ ಡೈಆಕ್ಸೈಡ್ ಶೇಖರಣೆ ಆಗಿದೆ ಅದು ನೋಡಿದಾಗ ಇಟ್ ಅಮೌಂಟ್ಸ್ ಟು 100 ಬಿಲಿಯನ್ ರುಪೀಸ್. 100 ಬಿಲಿಯನ್ ರೂಪಾಯಿಯಷ್ಟು ಮೌಲ್ಯದ ಇಂಗಾಲದ ಇದನ್ನು ನಮ್ಮ ಅಟ್ಮಾಸ್ಫಿಯರ್ನಿಂದ ತೆಗೆದು ಶೇಖರಣೆ ಮಾಡ್ಕೊಂಡಿದೆ. ಅವು ಕೆಲಸ ಮಾಡ್ತಾವೆ. ಈಗ ನೀವು 1 ಗಂಟೆ ಕೆಲಸ ಮಾಡಿದ್ರೆ 10,000 ಕೇಳ್ತೀರ. ನಮ್ಮ ಕಾಡು ನಿತ್ಯ 24 ಗಂಟೆ ಕೆಲಸ ಮಾಡ್ತಾ ಇದೆ, ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಭೂಮಿ ಆದಾಗ್ಲಿಂದ. ಅದಕ್ಕೆ ನಮ್ಮ ಮೌಲ್ಯದ ಇದನ್ನು ಮಾಡಿ ನಾವು ಸಂರಕ್ಷಣೆ ಮಾಡಬೇಕಾಗಿ ನಮ್ಮ ಕರ್ತವ್ಯ ಅಲ್ವಾ? ಈಗ ಇದು ಪ್ರತಿ ವರ್ಷ ಎಷ್ಟು ಇಂಗಾಲದ ಡೈಆಕ್ಸೈಡ್ ಇರುತ್ತೆ ಅಂತ ನೋಡಿದ್ರೆ ಇಟ್ಸ್ ಅಬೌಟ್ 33,000 ಮಿಲಿಯನ್ ಇದು ಇಟ್ಸ್ ಎ ಗಿಗಾಗ್ರಾಮ್. ಇದುವರೆಗೂ ಎಷ್ಟು ಶೇಖರಣೆ ಆಗಿರ್ಬೋದು ಅಂತ ನೋಡಿದಾಗ 1.4 ಮಿಲಿಯನ್ ಗಿಗಾಗ್ರಾಮ್ ಅಂದರೆ ಟನ್, ಮಿಲಿಯನ್ ಟನ್, 1.4 ಮಿಲಿಯನ್ ಟನ್ ಅಷ್ಟು ಶೇಖರಣೆ ಆಗಿದೆ. ಪ್ರತಿ ವರ್ಷ 33,000 ಗಿಗಾಗ್ರಾಮ್ ಅಷ್ಟು ಶೇಖರಣೆ ಆಗ್ತಾ ಇದೆ. ಅದು ನಿಮ್ಮ ಟ್ರಿವೆಂಡ್ರಮಲ್ಲಿ ಇರ್ಬೋದು, ಕೊಚ್ಚಿನಲ್ಲಿರಬಹುದು, ಮತ್ತು ಮಂಗಳೂರು ಇರ್ಬೋದು. ಅಲ್ಲೆಲ್ಲ ಉತ್ಪನ್ನ ಆಗ್ತಾ ಇರೋ ಉಷ್ಣವರ್ಧಕ ಅನಿಲಗಳಿರ್ಬೋದು, ಕಾರ್ಬನ್ ಡೈಆಕ್ಸೈಡು, ಇಂಗಾಲದ ಡೈಆಕ್ಸೈಡು ಮತ್ತು ಮೀಥೇನು, ಇದನ್ನೆಲ್ಲ ಹೀರ್ಕೊಳ್ಳೋ ಸಾಮರ್ಥ್ಯ ನಮ್ಮ ಕಾಡುಗಳಿಗಿದೆ. ಕಾಡುಗಳು ಮಾಡ್ತಾ ಇರೋ ಕೆಲಸಗಳಿಂದ ನಮಗೆ ನೀರು ಸಿಗ್ತಾ ಇದೆ. ನಮ್ಮ ಈಗ ಹವಾಮಾನ ವೈಪರೀತ್ಯ ಆಗೋ ಸಮಯದಲ್ಲಿ ಉಷ್ಣವರ್ಧಕ ಅನಿಲಗಳನ್ನು ಕಡಿಮೆ ಮಾಡಿ ನಮಗೆಲ್ಲ ಅನುಕೂಲ ಮಾಡ್ತಾ ಇರೋ ಕಾಡನ್ನ ಹಾಳು ಮಾಡಕ್ಕೆ ಹೋದರೆ ಇದು ಕಾಳಿದಾಸನ ಪೂರ್ವಾಶ್ರಮದ ದುರಂತವೇ ಅಲ್ವೇ? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸರ್, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಹೆಚ್ಚಳ ಆಗ್ತಾ ಇರೋದಕ್ಕೆ ಅದು ಮುಂಗಾರು ಮಳೆಯ ಮೇಲೆ ಏನಾದರೂ ಪರಿಣಾಮ ಬೀರ್ತಾ ಇದೆಯಾ? ಯಾವೆಲ್ಲ ಅಡ್ಡ ಪರಿಣಾಮಗಳು ಆಗ್ತಾ ಇದೆ ಅನ್ನತಕ್ಕಂಥದ್ದು ತಮ್ಮ ಅಭಿಪ್ರಾಯ ಏನು? ಜಾಗತಿಕ ತಾಪಮಾನದಲ್ಲಿ ಏರುಪೇರಾದಾಗ ಸಾಮಾನ್ಯವಾಗಿ ಹವಾಮಾನದಲ್ಲೂ ಏರುಪೇರುಗಳಾಗ್ತದೆ.
ಜಾಗತಿಕ ತಾಪಮಾನ ಏರಿಕೆ ಆಗೋದಕ್ಕೆ ಮೂಲ ಕಾರಣ ಏನು ಅಂದರೆ ಉಷ್ಣವರ್ಧಕ ಅನಿಲಗಳು ಬಹಳದ ಸಾಂದ್ರತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಉಷ್ಣವರ್ಧಕ ಅನಿಲಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಉಪಯೋಗಿಸುವ ಫಾಸಿಲ್ ಫ್ಯೂಯಲ್ಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುವಾಗ ನಾವು ಕೋಲ್ ಉಪಯೋಗಿಸ್ತೀವಿ, ಮತ್ತು ಡೀಸೆಲ್ ನಾವು ವೆಹಿಕಲ್ ಯೂಸ್ ಮಾಡುವಾಗ ಡೀಸೆಲ್ ಉಪಯೋಗಿಸ್ತೀವಿ. ಇವುಗಳನ್ನೆಲ್ಲ ನಾವು ಉಪಯೋಗಿಸಿದಾಗ ಅದರಿಂದ ಹೊರಹೊಮ್ಮುವ ಉಷ್ಣವರ್ಧಕ ಅನಿಲಗಳ ಸಾಂದ್ರತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ರೀತಿಯ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ. ಹಸಿರು ಹೊದಿಕೆ ಆಗ್ತಾ ಇರೋದ್ರಿಂದ, ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಕ್ರಮೇಣ ನಮ್ಮ ಉಷ್ಣಾಂಶದಲ್ಲಿ ಏರುಪೇರುಗಳಾಗುತ್ತದೆ, ಮಳೆಯಲ್ಲಿ ಏರುಪೇರುಗಳಾಗುತ್ತೆ. ನಮ್ಮ ಅಭ್ಯಾಸದ ಪ್ರಕಾರ ಪಶ್ಚಿಮ ಘಟ್ಟ ಜಿಲ್ಲೆಯಲ್ಲಿರುವ ಕಾಡುಗಳು ಕಳೆದ 20 ದಶಕದಲ್ಲಿ ನಾವು 5% ಅಷ್ಟು ನಿತ್ಯ ಹರಿದನ್ನ ಕಾಡುಗಳು ಕಳ್ಕೊಂಡಿದ್ದೀವಿ. ಈಗ ಇಡೀ ಪಶ್ಚಿಮ ಘಟ್ಟದಲ್ಲಿ ನಮ್ಮ ಕಾಡುಗಳು ಎಷ್ಟಿದೆ ಅಂದರೆ 18% ಅಷ್ಟೇ ಇದೆ. ನಮ್ಮ ಭಾರತ ಸರ್ಕಾರ ಅಥವಾ ನಮ್ಮ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಅಥವಾ ದ ಬಯೋಡೈವರ್ಸಿಟಿ ಇದ್ರ ಪ್ರಕಾರ ನಮ್ಗೆ ಎಷ್ಟು ಇರಬೇಕಂದ್ರೆ 33% ಶೇಕಡ ನಮ್ಮ ಕಾಡುಗಳು ಇರಬೇಕಾಗಿತ್ತು. 33% ಇರಬೇಕಾದ ಪ್ರದೇಶದಲ್ಲಿ ನಮ್ಮಲ್ಲಿ 18% ಮಾತ್ರ ಕಾಡುಗಳಿದೆ. ಇದು ಮೊದಲನೇ ನ್ಯೂನತೆ ನಮ್ಮ ಸಿಸ್ಟಮಲ್ಲಿ. ದೇಶದ ಅಭಿವೃದ್ಧಿ ಹೆಸರಿನಲ್ಲಿ ಕಾಡುಗಳನ್ನು ಲೂಟಿ ಮಾಡಿ ನಮ್ಮ ಕಾಡುಗಳನ್ನು ನಾವು ಕಳ್ಕೊಂಡಿದ್ದೀವಿ. ಇರುವ 18% ಕಾಡನ್ನು ನುಂಗ್ಲಿಕ್ಕೋಸ್ಕರ ನಾವು ಹುನ್ನಾರ ಹಾಕ್ಕೊಂಡು ಹೋಗ್ತಾ ಇದ್ದೀವಿ, ಅಭಿವೃದ್ಧಿ ನೆಪದಲ್ಲಿ ಮಾಡ್ತಾ ಇದ್ದೀವಿ. ಅದು ತಪ್ಪು. ಎರಡನೇದು, ನಾವೇನು ಮಾಡಬೇಕಾಗಿತ್ತು ಅಂದರೆ ಈ ಕಾಡುಗಳು ಇದೇ ರೀತಿ ಕಂಟಿನ್ಯೂ ಆದರೆ ಏನಾಗ್ಬೋದು ಅನ್ನೋದನ್ನು ನಾವು ಪ್ರೊಜೆಕ್ಟ್ ಮಾಡಿದ್ದೀವಿ. ಇನ್ನೂ 10% ಅಷ್ಟು ಕಾಡುಗಳನ್ನು ನಾವು ಕಳ್ಕೊಳ್ತೀವಿ ಇನ್ನೊಂದು 15 ವರ್ಷದಲ್ಲಿ. ಈ ಕಾಡುಗಳನ್ನು ಕಳ್ಕೊಂಡಾಗ ಏನೆಲ್ಲ ಆಗ್ಬೋದು ಅಂದರೆ, ಒಂದು ಟೆಂಪ್ರೇಚರಲ್ಲಿ ತಾಪಮಾನದಲ್ಲಿ ಏರಿಕೆಗಳಾಗುತ್ತೆ. ಎರಡನೇದು, ಮಳೆಗಾಲದಲ್ಲಿ ವ್ಯತ್ಯಾಸಗಳಾಗುತ್ತೆ. ಮೂರನೇದು, ಮಳೆಯ ಇಂಟೆನ್ಸಿಟಿ ಅದರಲ್ಲಿ ಚೇಂಜಸ್ ಆಗುತ್ತೆ. ನೀವು ಈಗ ಕೇರಳಕ್ಕೆ ಹೋದರೆ ಕೇರಳದಲ್ಲಿ ಟೆಂಪ್ರೇಚರ್ ಕಡಿಮೆ ಇದೆ, ಉಷ್ಣಾಂಶ ಕಡಿಮೆ ಇದೆ. ನಮ್ಮ ಪ್ರೆಡಿಕ್ಷನ್ ಪ್ರಕಾರ 1.5 ಡಿಗ್ರಿಯಷ್ಟು ಟೆಂಪ್ರೇಚರು ಕೇರಳದಲ್ಲಿ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಆಗುತ್ತೆ. ಈ ರೀತಿ ಟೆಂಪ್ರೇಚರ್ ಉಷ್ಣಾಂಶ ಜಾಸ್ತಿ ಆದಾಗ ನಮಗೇನಾಗುತ್ತೆ ಅಂದರೆ ಅಲ್ಲಿ ಡೆಂಗು ಮತ್ತು ಚಿಕನ್ ಗುನಿಯಾ, ಕೋವಿಡ್ ಈ ರೀತಿಯ ವೆಕ್ಟರ್ ಬೋರ್ನ್ ಡಿಸೀಸಸ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ಜನರನ್ನು ಈ ರೀತಿಯ ರೋಗಗಳಿಗೆ ಬಲಿ ಮಾಡ್ತಾ ಇದ್ದೀವಿ. ಎರಡನೇದು, ಮಳೆಯಲ್ಲಿ ಏರ್ಪೇರುಗಳಾಗತ್ತೆ. ಯಾವ ಪ್ರದೇಶದಲ್ಲಿ ಜಾಸ್ತಿ ಮಳೆ ಈಗ ಬರ್ತಾ ಇದೆಯೋ, ಕೇರಳದಲ್ಲಿ 8 ತಿಂಗಳು ಮಳೆ ಬರುತ್ತೆ, ಬಹಳ ಜಾಸ್ತಿಯ ಪ್ರಮಾಣದ ಮಳೆ ಬರುತ್ತೆ. ಅಲ್ಲಿ ಕಡಿಮೆ ಪ್ರಮಾಣದ ಮಳೆ ಬರಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಆದಾಗ ಅಲ್ಲಿ ಬೆಳೀತಾ ಇರುವ ಬೆಳೆಗಳಿರ್ಬೋದು, ಅಡಿಕೆ ಇರಬಹುದು, ತೆಂಗಿರಬಹುದು, ಅವಕ್ಕೆಲ್ಲ ಅಫೆಕ್ಟ್ ಆಗುತ್ತೆ. ಅಂದರೆ ಜನಸಾಮಾನ್ಯನ ರೆವಿನ್ಯೂ ಕಡಿಮೆ ಆಗುತ್ತೆ. ಮೂರನೇದು, ಮಳೆ ನಮ್ಮ ಕರ್ನಾಟಕದಲ್ಲಿ 4 ತಿಂಗಳು ಬರಬೇಕು, ಕೇರಳದಲ್ಲಿ 6ರಿಂದ 8 ತಿಂಗಳು. ಈ ಮಳೆ ಎಲ್ಲ ದಿವಸ ಬಿದ್ದಾಗ ಮಳೆಯ ಪ್ರಮಾಣ ಇಂಟೆನ್ಸಿಟಿ ಕಡಿಮೆ ಇರುತ್ತೆ. ಈಗೇನಾಗ್ತಾ ಇದೆ ಅಂದರೆ ಹವಾಮಾನ ವೈಪರೀತ್ಯ ಆಗಿರೋದ್ರಿಂದ ಬರಬೇಕಾದ ಮಳೆ ಅದೇ ಕ್ವಾಂಟಿಟಿ ಸಣ್ಣ ಸಮಯದಲ್ಲಿ ನಮಗೆ ಬರ್ತಾ ಇರೋದ್ರಿಂದ ಅದನ್ನು ನಾವು ಇಂಗ್ಲೀಷಲ್ಲಿ ಹೈ ಇಂಟೆನ್ಸಿಟಿ ರೈನ್ಫಾಲ್ ಅಂತೀವಿ. ಆ ಹೈ ಇಂಟೆನ್ಸಿಟಿ ರೈನ್ಫಾಲ್ 30 ಸೆಂಟಿಮೀಟರ್ ಮಳೆ 24 ಗಂಟೆಯಲ್ಲಿ ಬಂದಾಗ ಯಾವುದೇ ಪ್ರದೇಶದಲ್ಲಿ ಆಗೋ ಭೂಕುಸಿತ ಸಹಜವಾಗಿದೆ. ಆ ಭೂಕುಸಿತ ಆಗುವಾಗ ಅಲ್ಲಿ ಬೇರುಗಳು ಇಲ್ದಿದ್ದಾಗ, ಮರಗಳನ್ನು ನಾವು ತೆಗೆದಾಗ ವಯನಾಡಲ್ಲಿ ಆಗೋದಕ್ಕೆ ಮೂಲ ಕಾರಣ ಕಾಡುಗಳ ನಾಶ. ಕಾಡುಗಳನ್ನು ಅಭಿವೃದ್ಧಿ ನೆಪದಲ್ಲಿ ನಾವು ರಬ್ಬರ್ ಪ್ಲಾಂಟೇಶನ್ನು, ಕಾಫಿ ಪ್ಲಾಂಟೇಶನ್ನು, ಟೀ ಪ್ಲಾಂಟೇಶನ್ ಮಾಡಿದ್ವಿ. ಇವತ್ತೇನಾಗಿದೆ, 400 ಜನ ಸತ್ರು, ಇನ್ನೆಷ್ಟು ಜನ ಭೂಮಿಯಲ್ಲಿ ಇನ್ನೂ ಇದ್ದಾರೋ ಗೊತ್ತಿಲ್ಲ. ಇಡೀ ಹಳ್ಳಿಯೇ ನಿರ್ನಾಮ ಆಗಿದೆ. ಅದೇ ರೀತಿ ಕೊಡಗಿನಲ್ಲಿ 2019 ಆದ ಅನಾಹುತದಲ್ಲಿ ಆ ದೇವಸ್ಥಾನದ ಹತ್ತಿರ ಗುಡ್ಡಗಳ ಇದಾದಾಗ ಆ ದೇವಸ್ಥಾನದ ಪ್ರೀಸ್ಟ್ ಎಂಟೈರ್ ಫ್ಯಾಮಿಲಿನೇ ನಾವು ಕಳ್ಕೊಂಡ್ವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಅಭಿವೃದ್ಧಿ ನೆಪದಲ್ಲಿ ನಾವು ಮಾಡ್ತಾ ಇರುವ ಮಿಸ್ಟೇಕ್. ಅದನ್ನು ನಾವು ರೆಕ್ಟಿಫೈ ಮಾಡಲೇಬೇಕಾಗಿದೆ. ಅಲ್ಲಿರುವ ಕಾಡುಗಳನ್ನು ತೆಗೆದಿದ್ದರಿಂದ ಇದಾಗಿದೆ. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಸರ್ಕಾರಕ್ಕೆ ಪರಿಸರ ಸೂಕ್ಷ್ಮ ಪ್ರದೇಶನ ನಾವು ಐಡೆಂಟಿಫೈ ಮಾಡಿದ್ದೀವಿ, ವಿಜ್ಞಾನಿಗಳು ಮಾಡಿದ್ದಾರೆ. ಮಾಧವ್ ಗಾಡ್ಗಿಲ್ ಕಮಿಟಿಯಲ್ಲಿ ಮಾಡಿದ್ದಾರೆ, ಮತ್ತು ಕಸ್ತೂರಂಗನ್ ಕಮಿಟಿಯಲ್ಲಿ ಮಾಡಿದ್ದಾರೆ, ಸ್ವಲ್ಪ ಡೈಲ್ಯೂಟ್ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ನಾನು ಅಂತರ್ಜಾಲದಲ್ಲೇ ಹಾಕಿದ್ದೀನಿ ಯಾವ ಹಳ್ಳಿ ಪರಿಸರ ಸೂಕ್ಷ್ಮ,
ಯಾಕೆ ಅನ್ನೋದನ್ನು ಹಾಕಿದ್ದೀವಿ. ಇದನ್ನು ಅರ್ಥಕೊಂಡು ಸರ್ಕಾರದವರು ಅದನ್ನು ಸಂರಕ್ಷಣೆ ಮಾಡಿದ್ರೆ ಅಲ್ಲಿರುವ ಕಾರ್ಡ್ಗಳಿಂದ ನಮಗೆ ಕಾರ್ಬನ್ ಕ್ರೆಡಿಟ್ ಸಿಕ್ಕತ್ತೆ. ಎರಡನೇದು ಜನಕ್ಕೆ ವರ್ಷವಿಡೀ ನೀರು ಸಿಕ್ಕಿದಾಗ ಅವ್ರಿಗೆ ಆದಾಯನೂ ಜಾಸ್ತಿ ಇರುತ್ತೆ. ಮೂರನೇದು ಡೆಂಗು ಮತ್ತು ಚಿಕನ್ ಗುನಿಯಾ ಅನ್ನುವ ರೋಗಗಳು ಬರಲ್ಲ. ನಾಲ್ಕನೇದು ಮಳೆ ಇದರಲ್ಲಿ ಏರ್ಪೇರು ಆಗಲ್ಲ. ಅದಾದಾಗ ಆ ಪ್ರದೇಶದಲ್ಲಿ ಸುಭಿಕ್ಷೆ ಇರುತ್ತೆ. ಕೆಲವು ಮಂದಿ ದೇಶದ ಅಭಿವೃದ್ಧಿ ನೆಪದಲ್ಲಿ ಲೂಟಿ ಮಾಡೋದು ಒಳ್ಳೆಯದು ಅಥವಾ ಪ್ರತಿಯೊಬ್ಬರು ಸುಭಿಕ್ಷವಾಗಿರೋದು ಉತ್ತಮವೇ? ಪ್ರತಿಯೊಬ್ಬರು ಸುಭಿಕ್ಷವಾಗಿರಬೇಕಾದ್ರೆ, ಪ್ರತಿಯೊಬ್ಬರನ್ನು ಡೆವಲಪ್ಡ್ ಆಗಬೇಕಾದ್ರೆ ಆ ಪ್ರದೇಶದಲ್ಲಿರುವ ನೈಸರ್ಗಿಕ ಸಂಪತ್ತನ್ನು ನಾವು ಉಳಿಸ್ಕೊಂಡು ಪ್ರತಿಯೊಬ್ಬರು ಅದ್ರ ಬೆನಿಫಿಟ್ ತಗೊಳ್ಳೋ ಹಂಗೆ ನಾವು ನೋಡ್ಕೊಳ್ಬೇಕಾಗಿದೆ. ಸರ್, ಮೇಕೆದಾಟು ಯೋಜನೆ ಬೇಡ ಅಂತ ಹೇಳ್ತಾರೆ, ಶರಾವತಿಯಿಂದ ನೀರು ತಗೊಂಡು ಬರೋದನ್ನು ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಬೆಂಗಳೂರಿಗೆ ಕುಡಿಯೋ ನೀರನ್ನ ಎಲ್ಲಿಂದ ತಗೊಂಡು ಬರೋದು? ಹಾಗಾದ್ರೆ ಬೆಂಗಳೂರಿನ ಬೆಳವಣಿಗೆ ಆದ್ರೂ ಹೇಗೆ ಸಾಧ್ಯ? ಮೇಕೆದಾಟು, ಲಿಂಗನಮಕ್ಕಿ ಇಲ್ಲಿಂದ ನೀರು ತರ್ತೀವಿ ಅಂತ ಹೇಳಿ ಜನನ್ನ ಫೂಲ್ ಮಾಡೋದನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಈಗ ನೀವು ಮೇಕೆದಾಟು ಬೆಂಗಳೂರಿನಲ್ಲಿ ನೀರಿನ ಅಭಾವ ಇದೆಯಾ ಅನ್ನೋದನ್ನು ನಾವು ವಿಮರ್ಶೆ ಮಾಡೋಣ. ಬೆಂಗಳೂರಿನಲ್ಲಿ ಬೀಳುವ ಮಳೆ ಎಷ್ಟು ಪ್ರಮಾಣ ನೋಡಿದ್ರೆ ಸರಾಸರಿ ವರ್ಷಕ್ಕೆ 700ರಿಂದ 850 ಮಿಲಿಮೀಟ್ರು. ಆ ನೀರನ್ನು ಹಿಡಿದಿಟ್ಕೊಂಡ್ರೆ ನಮ್ಗೆ 15 TMC ಅಷ್ಟು ನೀರಿನ ಲಭ್ಯತೆ ಇದೆ. ಬೆಂಗಳೂರಿನವ್ರಿಗೆ ಎಷ್ಟು ಬೇಕು ನೀರು? 18 TMC. 18 TMC ನೀರಲ್ಲಿ 60% ಕಾವೇರಿಯಿಂದ ಬರ್ತಾ ಇದೆ, ಮಿಕ್ಕಿದ 40% ನಮ್ಮ ಅಂತರ್ಜಲದಿಂದ ಬರ್ತಾ ಇದೆ. ಈಗ ನಾವು ಮಳೆ ನೀರನ್ನು ಕೊಯ್ಲು ಮಾಡಿಕೊಂಡ್ರೆ ನಮಗೆ 15 TMC ನೀರು ಸಿಕ್ಕತ್ತೆ. ಮಳೆ ನೀರು ಕೊಯ್ಲು ಮಾಡಲಿಕ್ಕೆ 2 ವಿಧಾನಗಳಿದೆ. ಒಂದು ಚಾವಣಿ ಮೂಲಕ, ಅಂದರೆ ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ 4ರಿಂದ 5 ತಿಂಗಳು ಅಡಿಷನಲ್ ನೀರು ಸಿಕ್ಕತ್ತೆ. ಎರಡನೇದು ಬೆಸ್ಟ್ ಆಪ್ಷನ್, ಕೆರೆಗಳನ್ನು ಪುನಶ್ಚೇತನ ಮಾಡಿ ಆ ಕೆರೆಗಳಲ್ಲಿ ಮಳೆಯ ನೀರನ್ನು ಶೇಖರಣೆ ಮಾಡಿಟ್ಕೊಂಡ್ರೆ ಅಂತರ್ಜಲ ವೃದ್ಧಿ ಆದಾಗ ನಮಗೆ ನೀರಿನ ಬವಣೆ ಕಡಿಮೆ ಆಗುತ್ತೆ. 40ರಿಂದ 45% ನೀರಿನ ಡಿಮ್ಯಾಂಡ್ ನಮ್ಮ ಅಂತರ್ಜಲದಿಂದ ಆಗ್ತಾ ಇದೆ. ಈಗ ಅದನ್ನು ನಾವು ಮಾಡಿದ್ರೆ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಈಗ ರೀಸೆಂಟಾಗಿ ನೀವು ಕೇಳ್ಬೋದು ಅದು ಪ್ರೂಫ್ ಏನು ಅಂತ. ಸಾರ್ಗಿ ಲೇಕನ್ನು ಪುನಶ್ಚೇತನ ಮಾಡಿದ್ವಿ 3 ವರ್ಷದ ಹಿಂದೆ. ಆ ಕಮಿಟಿಲಿ ನಾನಿದ್ದೆ. ಆ ಪುನಶ್ಚೇತನ ಮಾಡಿದ ಒಂದೇ ವರ್ಷದಲ್ಲಿ ಅಂತರ್ಜಲ 300 ಅಡಿಯಷ್ಟು ಜಾಸ್ತಿ ಆಯಿತು. ಈ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ಇದ್ದಾಗ, ಟೆಂಪ್ರೇಚರ್ 2 ಅಥವಾ 3 ಡಿಗ್ರಿ ಜಾಸ್ತಿ ಆದಾಗ, ನೀವು ನಮ್ಮ ಸಾರ್ಕಿ ಲೇಕಕ್ಕೆ ಬಂದಾಗ ಸಾರ್ಕಿ ಕೆರೆಯಲ್ಲಿ ನೀರಿತ್ತು. ಸಾರ್ಕಿ ಕೆರೆಯ ಸುತ್ತಮುತ್ತ ಪ್ರದೇಶದಲ್ಲಿ ಅಂತರ್ಜಲ 500 ಅಡಿಗಿಂತ ಕಡಿಮೆ ಇತ್ತು. ಹಾಗಾಗಿ ಜಾಸ್ತಿ ತೇವಾಂಶ ಇದ್ದಿದ್ದರಿಂದ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಟೆಂಪ್ರೇಚರ್ ಏರ್ಪೇರಾಗಲಿಲ್ಲ, ಉಷ್ಣಾಂಶ ಜಾಸ್ತಿ ಇದ್ದಿದ್ದು ಕಂಡು ಬಂದಿಲ್ಲ. ಆ ಮಾಡೆಲನ್ನು ನಾವು ಇಡೀ ಬೆಂಗಳೂರಿಗೆ ಅಳವಡಿಸ್ಕೊಳ್ಬೇಕಾಗಿದೆ. ಇನ್ನು ಬೆಂಗಳೂರಿನಲ್ಲಿ 197 ಕೆರೆಗಳಿದೆ. ಆ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದೊಂದು ಕೆರೆ ಇದೆ. ಆ ಕೆರೆಗಳನ್ನು ಪುನಶ್ಚೇತನ ಮಾಡಿದ್ರೆ ಅದು ಇದೆ. ಕೆರೆಗಳನ್ನು ಪುನಶ್ಚೇತನ ಬರೀ ಸರ್ಕಾರದ ಕೆಲಸ ಅಲ್ಲ, ಸ್ಥಳೀಯ ಜನರು, ಸ್ಥಳೀಯ ಪುಡಾರಿಗಳು ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಪುನಶ್ಚೇತನ ಆಗುತ್ತೆ. ನಮ್ಮಲ್ಲಿ ಸಕ್ಸಸ್ ಸ್ಟೋರೀಸ್ ಇದೆ. ಜಕ್ಕೂರ್ ಇದೆ, ಮತ್ತೆ ದಿ ಸಾರಕಿ ಲೇಕ್ ಇದೆ. ಆ ರೀತಿ. ಎರಡನೇದು, ನಾವು 18 TMC ನೀರು ಉಪಯೋಗಿಸ್ತಾ ಇದ್ರೆ 18 TMC ಅಷ್ಟು ವೇಸ್ಟ್ ವಾಟರ್ ಜನರೇಟ್ ಮಾಡ್ತಾ ಇದೀವಿ. ತ್ಯಾಜ್ಯ ನೀರನ್ನು ಇದು ಮಾಡ್ತಾ, ಆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿದ್ರೆ ನಮಗೆ 16 TMC ಅಷ್ಟು ಸಂಸ್ಕರಿಸಿದ ನೀರು ಸಿಕ್ಕತ್ತೆ. ಅದನ್ನು ಸಂಸ್ಕರಿಸಬೇಕಾದ್ರೆ ಅದರಲ್ಲಿ ಇರುವ ಕಲ್ಮಶಗಳನ್ನೆಲ್ಲ ತೆಗಿಬೇಕು. ಯಾವ ರೀತಿಯ ಕಲ್ಮಶಗಳು ನಮ್ಮ ತ್ಯಾಜ್ಯ ನೀರಿನಲ್ಲಿ ಇರುತ್ತೆ? ಒಂದು ಕೆಮಿಕಲ್ ಅಯಾನು, ಎರಡನೇದು ನ್ಯೂಟ್ರಿಯೆಂಟ್, ಸಾರಜನಕ, ರಂಜಕ, ಆ ರೀತಿಯ ನ್ಯೂಟ್ರಿಯೆಂಟ್ ಅಂಶಗಳು ನಮ್ಮ ಕೆರೆಗಳ ಆ ನೀರಿನಲ್ಲಿ ಇರುತ್ತೆ, ತ್ಯಾಜ್ಯ ನೀರಿನಲ್ಲಿ ಇರುತ್ತೆ. ಅದನ್ನು ತೆಗಿಬೇಕಾದ್ರೆ ನೇಚರ್ ಬೇಸ್ಡ್ ಪ್ರಿನ್ಸಿಪಲ್, ಅಂದರೆ ನಮ್ಮ ಪರಿಸರ ಹೇಗೆ ಕೆಲಸ ಮಾಡ್ತಾರೆ ಅದನ್ನು, ಆ ಟೆಕ್ನಾಲಜಿನ ಅಳವಡಿಸ್ಕೊಂಡ್ರೆ ನಮಗೆ ನೀರು ಯಾವುದೇ ರೀತಿಯ ನ್ಯೂಟ್ರಿಯೆಂಟು ಕಲ್ಮಶ ಇಲ್ಲದೆ ಇರೋದು ಸಿಕ್ಕತ್ತೆ. ಇದನ್ನ ಆಗಬೇಕಾದ್ರೆ 2010ನೇ ಇಸ್ವಿಯಲ್ಲಿ ಜಕ್ಕೂರ್ ಕೆರೆಯ ಸುತ್ತಮುತ್ತ ಇದ್ದ ಪ್ರದೇಶದಲ್ಲಿ ನನ್ನ ಅಭ್ಯಾಸದ ಪ್ರಕಾರ ಬಾವಿಗಳಲ್ಲಿ ಮತ್ತು ಜಕ್ಕೂರ್ ಕೆರೆಯಲ್ಲಿ ನಮ್ಮ ವಾಟರ್ ಸ್ಯಾಂಪಲ್ನ ಅನಾಲಿಸಿಸ್ ಮಾಡಿದಾಗ ನೈಟ್ರೇಟ್ ಅಂಶ ಕಂಡು ಬಂತು. ನೈಟ್ರೇಟ್ ಅಂದರೆ ಅದು ಕಾರ್ಸಿನೋಜನ್, ಅಂದರೆ ಕ್ಯಾನ್ಸರ್ ಕೊಡುವ ಒಂದು ರಾಸಾಯನಿಕ ಇದು. ಆಗ ನಾವು ಸರ್ಕಾರದನ್ನ ನಾವು ಪುಷ್ ಮಾಡಿದಾಗ ಅಲ್ಲಿ ಪುನಶ್ಚೇತನ ಕೆಲಸ ತಗೊಂಡ್ವಿ. ಸರ್ಕಾರ ಕಮಿಟಿ ಮಾಡಿದಾಗ ನಾನು ಆ ಕಮಿಟಿಲಿದ್ದೆ, ಯಲ್ಲಪ್ಪ ರೆಡ್ಡಿ ಅವರು ಚೇರ್ಮನ್ ಆಗಿದ್ದರು. ಆಗ ಸರ್ಕಾರದವ್ರು ಕೊಟ್ಟ ದುಡ್ಡು
ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಲಿಕ್ಕೆ ನಮಗೆ ಬೇಕಾದ ಪ್ಲಾಂಟಿನ ಇದು ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ವೇಸ್ಟ್ ವಾಟರ್ ಟ್ರೀಟ್ ಆಗೋದಕ್ಕೆ 3 ಹಂತಗಳಿದೆ. ಒಂದು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ. ಪ್ರೈಮರಿ ಇದು ಟ್ರೀಟ್ಮೆಂಟ್ ಅಂದರೆ ಲಾರ್ಜ್ ಪಾರ್ಟಿಕಲ್ ಎಲ್ಲ ತೆಗೆಯುತ್ತೆ. ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂದರೆ ಕೆಮಿಕಲ್ ಅಯಾನ್ ತೆಗೆಯುತ್ತೆ. ಟರ್ಷರಿ ಟ್ರೀಟ್ಮೆಂಟ್ ದ ನ್ಯೂಟ್ರಿಯೆಂಟ್ ತೆಗೆಯುತ್ತೆ. ಇವಾಗ ನಮ್ಮ ಪ್ರಾಬ್ಲಮ್ ನೈಟ್ರೇಟ್ ಹೋಗ್ಲಾಡಿಸ್ಬೇಕಾದ್ರೆ ಟರ್ಷರಿ ಟ್ರೀಟ್ಮೆಂಟ್ ಆಗಬೇಕು. ಬಟ್ ಸರ್ಕಾರದವ್ರು ಕೊಡೋ ದುಡ್ಡಿನ ಇದು ನೋಡಿದಾಗ ನಮಗೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಆಯಿತು. ಆಗ ನಾನೇನು ಮಾಡಿದೆ ಅಂದರೆ ಅದ್ರ ಜೊತೆಗೆ ಸೆಕೆಂಡ್ರಿ ಟ್ರೀಟ್ಮೆಂಟ್ ಪ್ಲಾಂಟ್ ಜೊತೆಗೆ ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಮತ್ತು ಆಲ್ಗಲ್ ಪಾಂಡ್ನ ಇಂಟಿಗ್ರೇಟ್ ಮಾಡಿದ್ವಿ. ಇದು ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಆ್ಯಂಡ್ ಆಲ್ಗಲ್ ಪಾಂಡ್. ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಅಂದರೆ ಜೋಗು ಪ್ರದೇಶದಲ್ಲಿ ಬೆಳೆಯೋ ಗಿಡಗಳನ್ನು ಅಲ್ಲಿ ಹಾಕಿದ್ವಿ, ಮತ್ತು ಆ ಪಾಚಿ ಹೊಂಡನ್ನು ಅಲ್ಲಿ ಹಾಕಿದ್ವಿ. ಇದ್ರ ಮೂಲಕ ಇದು 2ನೇ ಹಂತದಲ್ಲಿ ಸಂಸ್ಕರಿಸಿದ ನೀರು ಇದ್ರ ಮೂಲಕ ಹರಿದು ಹೋದಾಗ ಅದರಲ್ಲಿರುವ ನ್ಯೂಟ್ರಿಯೆಂಟ್ ಎಲ್ಲ 85ರಿಂದ 95% ತೆಗೆಯಬಹುದು. ಕಳೆದ 10 ವರ್ಷ ನನ್ನ ವಿದ್ಯಾರ್ಥಿಗಳು ಆ ಪ್ರದೇಶದಲ್ಲಿ ಅಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ನೈಟ್ರೇಟ್ ಅಂಶ ಕಂಡು ಬಂದಿಲ್ಲ. ಇಂದು 300 ಬಾವಿಗಳಿದೆ ಆ ಪ್ರದೇಶದಲ್ಲಿ. ಹಿಂದೆ ನಾನು 2005ರಲ್ಲಿ ಅಭ್ಯಾಸ ಮಾಡಿದಾಗ 25 ಬಾವಿಗಳಿತ್ತು. ಇವತ್ತು 300 ಬಾವಿಗಳಿದೆ. ಬಾವಿಗಳ ನೀರನ್ನು ತಗೊಂಡು ಅನಾಲಿಸಿಸ್ ಮಾಡಿದಾಗ ಮತ್ತೆ ಅಲ್ಲಿ ಕೆರೆಯ ನೀರನ್ನು ತಗೊಂಡಾಗ ನೈಟ್ರೇಟ್ ಅಂಶ ಕಂಡು ಬಂದಿಲ್ಲ. ಅಂದರೆ ನಾವು 2010ರಲ್ಲಿ ಅಳವಡಿಸಿದ ತಂತ್ರಗಾರಿಕೆ ಏನಿದೆಯೋ ಅದನ್ನ ಇಡೀ ಬೆಂಗಳೂರಿನಲ್ಲಿ ಇದು ಮಾಡಿದಾಗ ನಮಗೆ 18 TMC ವೇಸ್ಟ್ ವಾಟರ್ ಸಂಸ್ಕರಿಸೋದ್ರಿಂದ 16 TMC ಅಷ್ಟು ಟ್ರೀಟೆಡ್ ವಾಟರ್ ನಮ್ಗೆ ಸಿಕ್ಕುತ್ತೆ. 15 TMC ಮಳೆ ಕೊಯ್ಲು ಮಾಡೋದ್ರಿಂದ 16 TMC ನೀರನ್ನು ವೇಸ್ಟ್ ವಾಟರ್ ಸಂಸ್ಕರಿಸ 31 TMC ಸಿಕ್ಕುತ್ತೆ. 31 TMC ಈಸ್ ಅ ಸಸ್ಟೈನಬಲ್ ಲಾಂಗ್ ಟರ್ಮ್ ಸೊಲ್ಯೂಷನ್. ಅದಕ್ಕೆ ಯಾವುದೇ ಶರಾವತಿ ನೀರು ಬೇಕಾಗಿಲ್ಲ, ನಿಮಗೆ ಮೇಕೆದಾಟು ಬೇಕಾಗಿಲ್ಲ. ಈಗ ಮೇಕೆದಾಟು ಅದನ್ನು ಯಾಕೆ ಪುಷ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿರುವ ಸಂಪತ್ತು 5,000 ಹೆಕ್ಟೇರ್ ಕಾಡಿನ ಪ್ರದೇಶದಲ್ಲಿ ಇವರು ಡ್ಯಾಮ್ ಕಟ್ತಾ ಇದ್ದಾರೆ. 5,000 ಹೆಕ್ಟೇರ್ ಕಾಡು ಎಷ್ಟು ಸಮೃದ್ಧವಾಗಿದೆ ಅಂದರೆ ಅಲ್ಲಿ ಬೆಳೆಯೋ ಹಾರ್ಡ್ ವುಡ್ ಟಿಂಬರ್ ಸ್ಪೀಶೀಸ್ ಇದ್ರದ್ದು ಮೌಲ್ಯ ನೀವು ನೋಡಿದಾಗ ಅದು 100 ಬಿಲಿಯನ್ ರೂಪೀಸ್. ಮತ್ತೆ ಅಲ್ಲಿ ಮಾಡುವ ನೀರಿನ ಸರ್ವಿಸ್, ಹೈಡ್ರಾಲಜಿಕಲ್ ಸರ್ವಿಸ್ ನೋಡಿದಾಗ ಮಳೆಗಾಲದಲ್ಲಿ ಆ ನೀರನ್ನು ಹಿಡಿದಿಟ್ಕೊಳ್ಳೋದು ಕ್ವಾಂಟಿಟಿ ನೋಡಿದಾಗ 100 TMC ಅಷ್ಟು ನೀರು ಹಿಡಿದಿಟ್ಕೊಳ್ತಾ ಇದೆ ಆ ಕಾಡು. ಆ ನೀರು ಹಿಡಿದಿಟ್ಕೊಂಡಿದ್ದು ಕೆಳಗಡೆ ಡೌನ್ ಸ್ಟ್ರೀಮ್ನವ್ರಿಗೆ ಸಿಗ್ತಾ ಇದೆ ಆ ನೀರು. ನನ್ನ ಕ್ವಶನ್ನು, ಮೇಕೆದಾಟು ಅನ್ನುವ ಪ್ರಾಜೆಕ್ಟನ್ನ ಮುಂದೆ ಇಟ್ಕೊಂಡು ಜನರನ್ನ ಫೂಲ್ ಮಾಡ್ತಾ ಇರೋರಿಗೆ ನನ್ನ ಕ್ವಶನ್ ಇದು. 5,000 ಹೆಕ್ಟೇರು 100 TMC ನೀರು ಹಿಡಿದಿಟ್ಕೊಳ್ತಾ ಇದೆಯಲ್ಲ, ಅದನ್ನು ತೆಗೆದುಬಿಟ್ಟು ಕಾಂಕ್ರೀಟ್ ಡ್ಯಾಮ್ ಕಟ್ಬಿಟ್ಟು 65 TMC ನೀರು ಶೇಖರಣೆ ಮಾಡೋದು ಒಳ್ಳೆಯದ ಅಥವಾ 100 TMC ನೀರು ಇಟ್ಕೊಳ್ಳೋದು ಉತ್ತಮನ? ಮೊದಲನೇ ಕ್ವಶನ್. ಎರಡನೇದು, 2,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, 20 ಬಿಲಿಯನ್ ರೂಪೀಸ್. ನಾವು ಮಾಡ್ತಾ ಇರೋದು ಅನಾಹುತ ಏನು ಅಂದರೆ 100 ಬಿಲಿಯನ್ ರೂಪೀಸ್ ಕಾಡನ್ನ ಸಂಪತ್ತು ಲೂಟಿ ಮಾಡಲಿಕ್ಕೋಸ್ಕರ 20 ಬಿಲಿಯನ್ ರೂಪೀಸ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇದು ಮೂರ್ಖತನದ ಪರಮಾವಧಿ. ಇಂಥದ್ದು ಅನಾಹುತಗಳು ಎಲ್ಲಿ ವಿಜ್ಞಾನವಿಲ್ವೋ, ಅವಿಜ್ಞಾನ ಇದೆಯೋ, ಇಂಥ ಕುತಂತ್ರಿಗಳು ಇಂಥ ಪ್ರಾಜೆಕ್ಟ್ಗಳನ್ನು ಅಳವಡಿಸ್ಬೋದು. ಆದರೆ ವಿಜ್ಞಾನ ಎಲ್ಲಿದೆಯೋ ಅಲ್ಲಿ ಸಮೃದ್ಧಿ ಆಗಬೇಕಾದ್ರೆ, ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಇದನ್ನೆಲ್ಲ ಅರ್ಥಕೊಂಡು ಅನಾಹುತಗಳನ್ನು ಆಗಬೇಕಾಗಿರೋದು ಕಡಿಮೆ ಮಾಡೋದು. ಎರಡನೇದು, ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರು ತರಬೇಕು ಅಂತಿರಲ್ಲ, 31 TMC ನೀರು ಇದ್ದಾಗ ಅದನ್ನು ತರೋ ಅವಶ್ಯಕತೆ ಏನಿದೆ? ಸರ್ಕಾರ ಅಂದರೆ ಬರೀ ಪೈಪು ಮತ್ತು ಇವ್ರುಗಳು ಇರೋ ಕಾಂಟ್ರಾಕ್ಟ್ಗಳ ಸರ್ಕಾರವೇ ಇದು? ನಾವು ಸ್ಥಳೀಯ ಕೆರೆ ಕುಂಟೆಗಳನ್ನು ಪುನಶ್ಚೇತನ ಮಾಡುವ ಯೋಗ್ಯತೆ ನಮಗಿಲ್ವೇ? ಮಹಾತ್ಮ ಗಾಂಧಿಯವರು ಏನು ಹೇಳಿದ್ರು? ಸುರಾಜ್ಯ ಅಂದರೆ ಆ ಸ್ಥಳದಲ್ಲಿ ಸಿಕ್ಕಿರೋ ಸಂಪತ್ತು ಜನರ ಅಭಿವೃದ್ಧಿ ಉಪಯೋಗಿಸಿ ಅಂತ ಹೇಳಿ. ನಮ್ಮ ದೇಶಕ್ಕೆ ಯಾವಾಗ ಬ್ರಿಟಿಷರು ಬಂದರೋ ಅವ್ರ ಜೊತೆ ಟಾಪ್ ಡೌನ್ ಪ್ರಾಜೆಕ್ಟ್ಸ್ ತಂದರು. ನಮ್ಮ ಸ್ಥಳೀಯ ಕೆರೆ ಕುಂಡಗಳನ್ನು ಹಾಳು ಮಾಡಿದ್ರೆ, ಯಾಕಂದರೆ ಅವರು ಲಾಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ಅವ್ರಿಗೆ ಬೆನಿಫಿಟ್ ಆಗ್ತಾ ಇತ್ತು. ಹಾಗಾಗಿ ಅದನ್ನು ಇದು ಮಾಡಿದ್ರಿಂದ ಈ ಅನಾಹುತಗಳಿಗೆ ಕಾರಣ ಆಯಿತು. ಈಗ ನಮಗೆ ಬಂದು 78-79 ವರ್ಷದ ಸ್ವತಂತ್ರ ದೇಶ, ಈ ರೀತಿ ಅನಾಹುತ ಆಗಲಿಕ್ಕೆ ನಾವು ಬಿಡಬಾರದು. ಸ್ವತಂತ್ರ ಭಾರತೀಯರು ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಈ ರೀತಿ ಅನಾಹುತ ಆಗದೆ ಇರೋಂಗೆ ನೋಡ್ಕೊಳ್ಬೇಕಾಗಿದೆ. ಸರ್, ಹಾಗಾದ್ರೆ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಎರಡೂ ಒಂದೇ ದೋಣಿನಲ್ಲಿ ಹೋಗಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಯಾವೆಲ್ಲ ಮಾರ್ಗಗಳಿದೆ ಅಂತ ನಿಮ್ಮ ಅಭಿಪ್ರಾಯ? ನಾನು ಹೇಳೋದು, ನಾವೇನಾದರೂ ಅಭಿವೃದ್ಧಿ ಆಗಬಾರ್ದು ಅಂತ ಹೇಳಿದ್ವಾ? ನಾವು ಮಾಡೆಲ್ಸ್ ತೋರಿಸಿದ್ವಲ್ಲ. ಎಲ್ಲಿ ಕಾಡಿದೆಯೋ 68% ಅಷ್ಟು ಮಳೆ ನೀರು ಅಲ್ಲಿ ಶೇಖರಣೆ ಆಗೋದ್ರಿಂದ ರೈತನಿಗೆ ವರ್ಷವಿಡೀ ನೀರು ಸಿಕ್ಕಿದಾಗ
3 ಬೆಳೆ ಬೆಳೀತಾನೆ ಅಥವಾ ಕಬ್ಬು ಇದು ಬೆಳೆಯೋದ್ರಿಂದ ಅವ್ರಿಗೆ 1,54,000 ರೂಪಾಯಿ ಅಷ್ಟು ಆದಾಯ ಇದೆ. ಅದೇ ಅಭಿವೃದ್ಧಿ ನೆಪದಲ್ಲಿ ಕಾಡನ್ನು ತೆಗೆದಾಗ ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ನೀರಿನ ಲಭ್ಯತೆ ಓನ್ಲಿ 4 ತಿಂಗಳಿದ್ದಾಗ ಅವರ ಆದಾಯ 32,000. ಹಾಗಾದ್ರೆ ಕಾಡಿದ್ದಲ್ಲಿ ನೀರಿನ ಡಿಮ್ಯಾಂಡ್ ಜಾಸ್ತಿ ಇದೆ ಮತ್ತೆ ಅಭಿವೃದ್ಧಿ ಆಗ್ತಾ ಇದೆ. ನಾವು ಲೂಟಿ ಮಾಡಲಿಕ್ಕೋಸ್ಕರ ಕಾಡಿನಲ್ಲಿರುವ ಸಂಪತ್ತನ್ನು ಲೂಟಿ ಮಾಡಲಿಕ್ಕೋಸ್ಕರ ನಾವು ಈ ರೀತಿಯ ಪ್ರಾಜೆಕ್ಟನ್ನು ತಗೊಂಬಂದು ಜನಕ್ಕೆ ನಾವು ಇದು ಮಾಡ್ತಾರೆ. ಯಾರು ಇದನ್ನ ಹೇಳ್ತಾ ಇರೋದು? ಕಾಡನ್ನು ನಾಶ ಮಾಡೋದು ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ. ಕಾಡಿನಿಂದ ಆಗ್ತಾ ಇರುವ ನಾವು ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅಂದರೆ ನಮ್ಮ ನೈಸರ್ಗಿಕ ಸಂಪತ್ತು, ಅದರಿಂದ ನಮಗೆ ಪ್ರತಿ ವರ್ಷ ನಮ್ಗೆ ಎಷ್ಟು ಸರ್ವಿಸ್ ಸಿಕ್ಕುತ್ತೆ ಅಂತ. 1 ಹೆಕ್ಟೇರ್ ಕಾಡಿಂದ 1 ವರ್ಷಕ್ಕೆ 1 ಮಿಲಿಯನ್ ರೂಪಾಯಿಯಷ್ಟು ನಮಗೆ ಲಭ್ಯತೆ ಇದೆ. ಅದು ಟಿಂಬರ್ ಇರಬಹುದು, ಅದೇ ಕಟ್ಟಿಗೆ ಇರಬಹುದು, ಕಿರು ಅರಣ್ಯ ಉತ್ಪನ್ನ ಇರಬಹುದು, ಮತ್ತು ಅವು ಮಾಡೋ ಸರ್ವಿಸ್ ಆಕ್ಸಿಜನ್ ಪ್ರೊಡಕ್ಷನ್, ಆಮ್ಲಜನಕ ಕೊಡ್ತಾರೆ, ಮತ್ತು ಕಲ್ಚರಲ್ ಸರ್ವಿಸ್, ಇದನ್ನೆಲ್ಲ ಅಕೌಂಟ್ ಮಾಡಿದಾಗ 1 ಮಿಲಿಯನ್ ರೂಪೀಸ್ 1 ಹೆಕ್ಟೇರ್ಗಿದೆ. ಯಾವ ಪ್ರಾಜೆಕ್ಟಿಂಗ್ ನಿಮಗೆ 1 ಮಿಲಿಯನ್ ರೂಪೀಸ್ ಇದೆ? ನಾವೇನು ಎಲ್ಲ ಕಡೆ ಕಾಡಿರಬೇಕು ಅಂತ ಹೇಳ್ತಾ ಇಲ್ವಲ್ಲ. ಕಾಡಿರುವ ಪ್ರದೇಶದಲ್ಲಿ ಕಾಡಿರಬೇಕು, ಮನುಷ್ಯರು ಇರೋ ಪ್ರದೇಶದಲ್ಲಿ ಮನುಷ್ಯರು ಇರಬೇಕು. ಮನುಷ್ಯನ ತಗೊಂಡೋಗಿ ಕಾಡಿರೋ ಪ್ರದೇಶದಲ್ಲಿ ಹಾಕೋದಲ್ಲ. ಕಾಡಂತ ಹಾಳು ಮಾಡೋದು ಮೂರ್ಖತನದ ಪರಮಾವಧಿ. ಮುಂದಿನ ಜನಾಂಗದ ಒಳಿತು ನಮ್ಮ ಯೋಚನೆ ಆಗಿದ್ರೆ ಕಾಡನ್ನ ನಾವು ಸಂರಕ್ಷಣೆ ಮಾಡಲೇಬೇಕಾಗಿದೆ. ಇಲ್ಲದೆ ಹೋದ್ರೆ ಇವತ್ತು ಎಚ್ಚೆತ್ಕೊಳ್ದೆ ಹೋದ್ರೆ ವಯನಾಡ್ನಲ್ಲಿ ಆಗಿದ ದುರಂತ ಇಡೀ ಭಾರತ ದೇಶದಲ್ಲಿ ಆಗುತ್ತೆ. ವಯನಾಡ್ನಲ್ಲಿ ಆಗ್ತಾ ಇದೆ, ಮತ್ತೆ ಉತ್ತರಾಖಂಡಲ್ಲಿ ಆಗ್ತಾ ಇದೆ. ಅದೇ ದುರಂತ ಇಡೀ ಭಾರತದಲ್ಲಿ ಆಗದಿ ನಮ್ಮ ದೇಶ ನಾಶ ಆಗಲಿಕ್ಕೆ ನಾವು ಬಿಡಬಾರ್ದು. ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆಯು ಎಚ್ಚೆತ್ಕೊಂಡು ಈ ರೀತಿಯ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ನ ಅಭಿವೃದ್ಧಿ ನೆಪದಲ್ಲಿ ತರೋದನ್ನ ಕಡಿವಾಣ ಹಾಕ್ಲೇಬೇಕಾಗಿದೆ. ಪರಿಸರ ಸಂರಕ್ಷಣೆ ಆಗಬೇಕು ಅಂತ ಅಂದ್ರೆ ಅಲ್ಲಿ ಬದುಕ್ತಾ ಇರತಕ್ಕಂಥ ಜನರ ಜೀವನ ಶೈಲಿ ಅಥವಾ ಅವರ ಸಂಸ್ಕೃತಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಪರಿಸರ ಸಂರಕ್ಷಣೆ ಆಗಬೇಕಾದ್ರೆ ಪರಿಸರ ಪೂರಕ ಜೀವನ ಶೈಲಿ ಅಳವಡಿಸ್ಕೊಳ್ಬೇಕಾಗಿದ್ದು ಬಹಳ ಅತ್ಯವಶ್ಯಕ. ಪರಿಸರ ಪೂರಕ ಜೀವನ ಶೈಲಿ ಅಂದರೆ ನಮ್ಮಿಂದ ಉತ್ಪನ್ನ ಆಗ್ತಾ ಇರೋ ಉಷ್ಣವರ್ಧಕ ಅನಿಲಗಳು ಕಡಿಮೆ ಮಾಡಲಿಕ್ಕೆ ಸಾಧ್ಯವೇ? ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಉಪಯೋಗಿಸಿದಾಗ, ವಿದ್ಯುತ್ ಉಪಯೋಗಿಸಿದಾಗ ಪರ್ಯಾಯ ವ್ಯವಸ್ಥೆ ಸೌರಶಕ್ತಿ ಅದನ್ನು ಅಳವಡಿಸ್ಕೊಂಡಾಗ ಕಡಿಮೆ ಆಗುತ್ತೆ. ಆಗ ನಾವು ಫಾಸಿಲ್ ಫ್ಯೂಯಲ್ ಇದನ್ನು ಉಪಯೋಗಿಸೋ ಅವಶ್ಯಕತೆ ಬರಲ್ಲ ಜಾಸ್ತಿ. ಮತ್ತು ನಾವು ವೆಹಿಕಲ್ಸ್ ಉಪಯೋಗಿಸುವಾಗ ನಾವೆಲ್ಲೂ ನೀವು ಉಪಯೋಗಿಸ್ಬೇಡಿ ಅಂತ ಹೇಳಲ್ಲ. ಎಲ್ಲ ಕಡೆ ನಾವು ಹೇಳ್ತೇವೆ ಪರ್ಯಾಯ ವ್ಯವಸ್ಥೆ ನಿಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಪರಿಸರಕ್ಕೆ ಆಗ್ತಾ ಇರೋ ಹಾನಿಯನ್ನು ಕಡಿಮೆ ಮಾಡಿ ಅಂತೀವಿ. ನೀವು ಉಪಯೋಗಿಸೋ ವೆಹಿಕಲಲ್ಲಿ ಉತ್ಪನ್ನ ಆಗೋ ಉಷ್ಣವರ್ಧಕ ಅನಿಲಗಳನ್ನು ಕಡಿಮೆ ಮಾಡಬೇಕಾದ್ರೆ ಸೌರಶಕ್ತಿ ಅಥವಾ ಹೈಡ್ರೋಜನ್ ವೆಹಿಕಲ್ ಇದೆ. ಅದನ್ನು ನಾವು ವಿಜ್ಞಾನಿಗಳು ನಾವು ಕೊಟ್ಟಿದ್ದೀವಲ್ಲ, ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀವಿ, ಅದನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಈಗ ಬೆಂಗಳೂರು ಮತ್ತು ಹೈದರಾಬಾದು ಇಂಥ ಬೃಹತ್ ನಗರಗಳನ್ನು ನೋಡಿದಾಗ ಉಷ್ಣವರ್ಧಕ ಅನಿಲಗಳು ಎಲ್ಲೆಲ್ಲಿಂದ ಬರುತ್ತೆ ಅಂತ ನೋಡಿದಾಗ ಯಾವ ಪ್ರದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಬಹಳ ದುರ್ದೈವದ ಸ್ಥಿತಿಲಿದೆಯೋ ಅಲ್ಲಿ ಉಷ್ಣವರ್ಧಕ ಅನಿಲಗಳು ಭಾಳಷ್ಟಿದೆ. ಫಾರ್ ಎಕ್ಸಾಂಪಲ್ ಹೈದರಾಬಾದಲ್ಲಿ 54% ಅಷ್ಟು ಉಷ್ಣವರ್ಧಕ ಅನಿಲಗಳು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರಿಂದ ಬರ್ತಾ ಇದೆ. 45% ಬೆಂಗಳೂರಿನಲ್ಲಿ. ಅದಕ್ಕೆ ಕಾರಣ ಏನು ಅಂದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ನಮಗೆ ಬೇಕಾದಂಗಿಲ್ಲ. ಇಟ್ಸ್ ನಾಟ್ ಕಾಸ್ಟ್ ಎಫೆಕ್ಟಿವ್, ಇಟ್ ಈಸ್ ನಾಟ್ ಅವೈಲಬಲ್. ಈಗ ಅದನ್ನು ನಾವು ಹೋಗಲಾಡಿಸ್ಬೇಕು. ಅಂದರೆ 60-80% ಅಷ್ಟು ಅವರು 2 ವೀಲರ್ಸ್ ಉಪಯೋಗಿಸ್ತಾ ಇದ್ದಾರೆ ಫಾಸಿಲ್ ಫ್ಯೂಯಲ್ ಬೇಸ್ಡ್. ಮತ್ತು ಇನ್ನೊಂದು 25-30% ಅವರು ಸಿಂಗಲ್ ಡ್ರೈವ್ ಕಾರನ್ನು ಉಪಯೋಗಿಸ್ತಾ ಇದ್ದಾರೆ, AC ಕಾರ್. ಹಾಗಾಗಿ ಉಷ್ಣವರ್ಧಕ ಅನಿಲಗಳ ಸಾಂದ್ರತೆ ಕಡಿಮೆ. ಹಾಗಾಗಿ ಅವರ ಜೀವನ ಶೈಲಿಯಲ್ಲಿ ಪರ್ಯಾಯ ವ್ಯವಸ್ಥೆಯಿಂದ ನಾವು ಉಷ್ಣವರ್ಧಕ ಅನಿಲ ಕಡಿಮೆ ಆಗೋದನ್ನು ಕಡಿಮೆ ಮಾಡಿದ್ರೆ ಅದು ಸಹಜವಾಗಿ ನಾವು ಹವಾಮಾನದಲ್ಲಿ ಆಗೋ ವೈಪರೀತ್ಯ ಕಡಿಮೆ. ಮತ್ತು ಪ್ರತಿಯೊಬ್ಬರು ನಾವೆಲ್ಲರೂ ಉಸಿರಾಡ್ತಾ ಇದ್ದೀವಿ. ಉಸಿರಾಡ್ತಾ ಇರೋ ವ್ಯಕ್ತಿ ಎಲ್ಲೂ ನಾನು ಕಂಡಿಲ್ಲ. ನಾವೆಲ್ಲರೂ ಉಸಿರಾಡಿದಾಗ ಒಂದು ದಿವಸಕ್ಕೆ 540-980 ಗ್ರಾಮ್ ಅಷ್ಟು ಇಂಗಾಲದ ಡೈಆಕ್ಸೈಡನ್ನು ನಾವು ಹೊರಗಡೆ ಹಾಕ್ತಾ ಇದ್ದೀವಿ. 1.4 ಬಿಲಿಯನ್ ಪ್ಲಸ್ ಇರುವ ನಮ್ಮ ದೇಶದಲ್ಲಿ ಚೈನಾನ ಓವರ್ ರೈಡ್ ಮಾಡಿಬಿಟ್ಟಿದ್ದೀವಿ. 1.4 ಬಿಲಿಯನ್ ಕ್ರಾಸ್ ಆಗಿದ್ದೀವಿ. ಅಂಥ ದೇಶದಲ್ಲಿ ಪ್ರತಿಯೊಬ್ಬರು ಉಸಿರಾಡ್ತಾ ಇರೋ ಇಂಗಾಲದ ಡೈಆಕ್ಸೈಡ್ ನೋಡಿದಾಗ 540-980 ಗ್ರಾಮ್ ಪರ್ ಪರ್ಸನ್ ಪರ್ ಡೇ ಇದೆ. ಇದನ್ನು ತೆಗಿಬೇಕಾದ್ರೆ ಕಾಡುಗಳ ಪಾತ್ರ ಬಹಳಷ್ಟಿದೆ.
ಮತ್ತು ನಮ್ಮ ಪಾಚಿಗಳು ನೀರಿನಲ್ಲಿರೋ ಪಾಚಿಗಳ ಪಾತ್ರ ಬಹಳಷ್ಟಿದೆ. ಈಗ 1 ಹೆಕ್ಟೇರ್ ಕಾಡು 1 ವರ್ಷಕ್ಕೆ 6ರಿಂದ 9 ಟನ್ನಷ್ಟು ಕಾರ್ಬನ್ ತೆಗೆಯೋ ಸಾಮರ್ಥ್ಯ ನಮ್ಮ ಕಾಡಿಗಿದೆ. ಇದ್ರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ 7ರಿಂದ 8 ಮರಗಳು ಇರಬೇಕಾಗಿತ್ತು. ಈಗ ನಮ್ಮ ಬೆಂಗಳೂರಿನಲ್ಲಿರುವ ಮರಗಳ ಇದನ್ನು ನಾವು ಸೆನ್ಸಸ್ ಮಾಡಿದಾಗ ನಮ್ಮ ಬೆಂಗಳೂರಿನಲ್ಲಿ 1.5 ಮಿಲಿಯನ್ ಮರಗಳಿದೆ. ನಮ್ಮ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟು? 9.5 ಮಿಲಿಯನ್. ಅಂದರೆ 7 ಜನಕ್ಕೆ 1 ಮರ ಇದೆ. ಬಟ್ ನಮಗಿರಬೇಕಾಗಿದ್ದು ಒಬ್ಬರಿಗೆ 7 ಮರ 8 ಮರ. ಹಾಗಾಗಿ ನಾವು 33% ಅಷ್ಟು ಹಸಿರು ಪದರ ನಮ್ಮ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳೋದಕ್ಕೆ ಮೂಲ ಕಾರಣ, ಅಥವಾ ವಿಜ್ಞಾನದಿಂದ ನಾವು ಹೇಳೋದಕ್ಕೆ ಕಾರಣ ಏನು ಅಂದರೆ, ಜನ ಉಸಿರಾಡೋದನ್ನು ಅಟ್ಲೀಸ್ಟ್ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾದರೂ ನಮಗೆ ಹಸಿರು ಬೇಕಾಗಿತ್ತು. ಒಂದು, ಕಾರ್ಬನ್ ತೆಗೆಯುತ್ತೆ ಕಾಡುಗಳು, ಹಸಿರು. 2ನೇದು ನೀರನ್ನು ಕೊಡುತ್ತೆ. 3ನೇದು ಬೇರೆ ಪಕ್ಷಿ ಕೀಟಗಳನ್ನು ಅವುಗಳ ಹ್ಯಾಬಿಟ್ಯಾಟ್ ಅದು ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಅವುಗಳ ಅವಶ್ಯಕತೆ ಇದೆ. ಈಗ ಎಲ್ಲಿ ನಾವು ಕಾಡು ಕಳ್ಕೊಂಡಿದ್ದೀವಿ ಅನ್ನೋದನ್ನು ನೀವು ಅರ್ಥಕೊಳ್ಬೇಕಾದ್ರೆ ಅಲ್ಲಿ ಸಂಸ್ಕೃತಿ ಬರುತ್ತೆ. ಬೆಂಗಳೂರಿನಲ್ಲಿ ನಾವು ಪರಿಸರ ಜ್ಞಾನದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಬೆಂಗಳೂರಿನಲ್ಲಿರೋ ಜನಕ್ಕೆಲ್ಲ ಬರೆಯೋದಕ್ಕೆ ಬರುತ್ತೆ, ಓದಕ್ಕೆ ಬರುತ್ತೆ. 85.8% ಅಷ್ಟು ಮಂದಿಗೆ ಬರುತ್ತೆ. ಮುಂಬೈಯಲ್ಲಿ 88%. ಅದೇ ಪರಿಸರ ಜ್ಞಾನ ಎಷ್ಟಿದೆ ಅಂತ ನಾವು ಅಭ್ಯಾಸ ಮಾಡಿದಾಗ ಬೆಂಗಳೂರಿನಲ್ಲಿ 3.5% ಅಷ್ಟು ಜನಕ್ಕೆ ಮಾತ್ರ ಪರಿಸರದ ಜ್ಞಾನ ಇದೆ. ಅಂದರೆ 96% ಬೆಂಗಳೂರಿಯನ್ಸು ಶತಮೂರ್ಖರು. ಹಾಗಾಗಿ ನಾವು ಕಾಡುಗಳನ್ನು, ಹಸಿರು ಪದರನ್ನು ಕಳ್ಕೊಂಡಿದ್ದೀವಿ. ಹಸಿರು ಪದರ ಇರಬೇಕಾದ್ರೆ, ಸಂರಕ್ಷಣೆ ಆಗಬೇಕಾದ್ರೆ, ಪರಿಸರ ಸಂರಕ್ಷಣೆ ಆಗಬೇಕಾದ್ರೆ ನಮಗೆ ನಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಡಾಗಬೇಕು. 2ನೇದು ನಮ್ಮ ಸಂಸ್ಕೃತಿಯಲ್ಲಿ ಇದಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಪರಿಸರದ ಜ್ಞಾನ ಇರಬೇಕು. ಹಾಗಾಗಿ ನಾವು ಎನ್ವೈರ್ಮೆಂಟ್ ಎಜುಕೇಷನ್ ಅಂದರೆ ಪರಿಸರ ಜ್ಞಾನ ಪ್ರತಿಯೊಂದು ಮಗುವಿನಲ್ಲೂ ವೃದ್ಧಿ ಮಾಡಬೇಕು, ಪ್ರತಿಯೊಬ್ಬರಲ್ಲೂ ಮಾಡಬೇಕಾಗಿದೆ. ಈಗ ಟೆಲಿವಿಷನ್ನವ್ರು ಇರಬಹುದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅವರ ಸೀರಿಯಲ್ಸಲ್ಲಿ, ರಿಯಾಲಿಟಿ ಶೋ ಅಲ್ಲಿ ಪರಿಸರದ ಬಗ್ಗೆ ಅವ್ರು ಮಾತಾಡಬೇಕು, ಸ್ವಲ್ಪ ಜ್ಞಾನನ ವೃದ್ಧಿ ಮಾಡಬೇಕು. ಮತ್ತು ನ್ಯೂಸ್ ಪೇಪರ್ನಲ್ಲಿ ಮಾಡಬೇಕಾಗಿದೆ. ಪ್ರತಿಯೊಬ್ಬರಿಗೂ ಪರಿಸರ ಜ್ಞಾನಿಯಾಗಿ ಮಾಡಿದಾಗ ಆ ದೇಶದಲ್ಲಿ ಸಂಪತ್ತು ಇರುತ್ತದೆ. ಅದನ್ನು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಸುಭಿಕ್ಷವಾಗಿರ್ತಾರೆ ಮತ್ತು ಕ್ಷೇಮವಾಗಿರ್ತಾರೆ. ಇಲ್ಲದೆ ಹೋದರೆ ನಾವು ಇನ್ನೊಂದು ದುರಂತಕ್ಕೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನನ್ನ ಅಭ್ಯಾಸದ ಪ್ರಕಾರ ನಾವು ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡಿದ್ರೆ, ಜಾಗೃತಿಕ ತಾಪಮಾನದಲ್ಲಿ ಏರಾಗ್ತಾ ಇರೋದು ಇನ್ನೊಂದು 1.5 ಡಿಗ್ರಿ ಜಾಸ್ತಿ ಆಗಿದೆ. ಹಾಗಾಗಿ ನಮ್ಮಲ್ಲಿ ಬೇಕಾದ ಮಳೆ ಬರಬೇಕಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಮಳೆ ಬಂದ್ರೂ ಬರಬೇಕಾದ ತಿಂಗಳಲ್ಲಿ ಬರ್ತಾ ಇಲ್ಲ. ಎರಾಟಿಕ್ ರೈನ್ಫಾಲು. ಹಾಗಾಗಿ ಜನಕ್ಕೆ ಅವರ ಲೈಫ್ ಸ್ಟೈಲಲ್ಲಿ ಇದಾಗ್ತಾ ಇದೆ, ಹೊಡೆತ ಬೀಳ್ತಾ ಇದೆ, ರೈತರಿಗೆ ಹೊಡೆತ ಬೀಳ್ತಾ ಇದೆ. ಅದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ನಮ್ಮ ಪರಿಸರ ಜ್ಞಾನ ಇದ್ದಾಗ ನಾವು ಪರಿಸರದ ಬಗ್ಗೆ ಪ್ರೇಮ ಹುಟ್ಟುತ್ತೆ. ಆಗ ನಾವು ಪರಿಸರ ಸಂರಕ್ಷಣೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನೀರು ಸಿಕ್ಕತ್ತೆ, ಬೇಕಾದ ಪರಿಸರ ಸಿಕ್ಕತ್ತೆ, ಗಾಳಿ ಸಿಕ್ಕತ್ತೆ. ನಮ್ಗೇನು ಬೇಕಾಗಿತ್ತು? ಶುದ್ಧವಾದ ನೀರು, ಶುದ್ಧವಾದ ಗಾಳಿ. ಅದು ನಮ್ಮ ಆರ್ಟಿಕಲ್ 21 ಹೇಳುತ್ತೆ. ಆರ್ಟಿಕಲ್ 21 ಸೇಸ್ ದಟ್ ರೈಟ್ ಟು ಲೈಫ್. ನಾವು ಮಾತಾಡ್ತಾ ಇರೋದು ರೈಟ್ ಟು ಲೈಫ್. ನಾವೇನು ಹೇಳ್ತಾ ಇಲ್ವಲ್ಲ. ಪರಿಸರ ಸಂರಕ್ಷಣೆ ಮಾಡಿದ್ರೆ ಅದಾಗತ್ತೆ. ಅದನ್ನು ಮಾಡಬೇಕಾಗಿದೆ. ಸರ್, ಮುಂದುವರಿದ ದೇಶಗಳು ಕಾರ್ಬನ್ ಕ್ರೆಡಿಟ್ ಹೆಸರಿನಲ್ಲಿ ಭಾರತದಂತಹ ದೇಶಗಳಿಗೆ ಅದರ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದೆ ಅನ್ನತಕ್ಕಂಥ ಅಭಿಪ್ರಾಯಗಳಿವೆ. ಅದಕ್ಕೆ ತಮ್ಮ ನಿಲುವೇನು ಸರ್? ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಾರೆ, ಅವ್ರಿಗೇನು ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನವೇ ಇಲ್ಲ. ನಮ್ಮ ದೇಶದಲ್ಲಿ ಕಾರ್ಬನ್ ಹೀರುವ ಸಾಮರ್ಥ್ಯ ಇರುವ ಕಾಡುಗಳಿಂದ ಎಷ್ಟು ಕ್ರೆಡಿಟ್ ಬರ್ಬೋದು ಅಂತ ನಾವು ತೋರಿಸಿದ್ರೆ ಬೇರೆ ದೇಶದವ್ರಿಗೆ ಹೇಳ್ಬೋದಲ್ಲ. ನಾನು ನಮ್ಮ ದೇಶದ ಪ್ರತಿನಿಧಿಯಾಗಿ ಇಂಟರ್ನ್ಯಾಷನಲ್ ಫೋರಮ್ಗೆ ಹೋದಾಗ ನಾನು ಯಾವಾಗಲೂ ಹೇಳೋದು ಒಂದೇ, ನಮ್ಮ ಕಾಡಿನಲ್ಲಿರುವ ಇಂಗಾಲದ ಅಂಶ ಅಂದರೆ ಕಾರ್ಬನ್ ಎಷ್ಟು ನಮ್ಮಲ್ಲಿ ಶೇಖರಣೆ ಆಗಿದೆಯೋ 1.4 ಮಿಲಿಯನ್ ಗಿಗಾಗ್ರಾಮ್ ಅಂತ ಏನು ಹೇಳಿದೆ ಆವಾಗಲೇ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಮುಂದುವರೆದ ದೇಶ, ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅವ್ರು ಮಾಡಿದ ಉಷ್ಣವರ್ಧಕ ಅನಿಲಗಳು. ನಾವು ಹುಟ್ಟೋ ಮುಂಚೆಯಿಂದ ಅವರು ಹೊರಹೊಮ್ಮಿದ ಉಷ್ಣವರ್ಧಕ ಅನಿಲಗಳನ್ನು, ನಮ್ಮ ಭೂಮಿ ಒಂದೇ ಒಂದು ಭೂಮಿ, ಅಲ್ಲಿ ಉಷ್ಣವರ್ಧಕ ಅನಿಲಗಳು ಉತ್ಪನ್ನ ಆಗಿದ್ದು ನಮ್ಮ ಕಾಡುಗಳು ಹಿಡಿದಿಟ್ಕೊಂಡಿದೆ.
ಅವು ಮಾಡ್ತಾ ಇರೋ ಕೆಲಸ ಎಷ್ಟು ಅಂದರೆ 1.4 ಮಿಲಿಯನ್ ಗಿಗಾಗ್ರಾಮ್ ಅಷ್ಟು ಶೇಖರಣೆ ಮಾಡಿದೆ. ಪ್ರತಿ ವರ್ಷ 30,000 ಗಿಗಾಗ್ರಾಮ್ ಶೇಖರಣೆ ಮಾಡ್ತಾ ಇದೆ. ಅಂದರೆ 100 ಬಿಲಿಯನ್ ರುಪೀಸ್ ನಾವು ಅವ್ರಿಗೆ ಹೇಳಬೇಕು, ನೀವು ಕಾರ್ಬನ್ ಕ್ರೆಡಿಟ್ 100 ಬಿಲಿಯನ್ ರುಪೀಸ್ ನಮಗೆ ಕೊಡಬೇಕು. ಯಾಕಂದರೆ ನಾವು ನಿಮ್ಮ ಡೆವಲಪ್ಮೆಂಟಲ್ಲಿ ನಾವು ಪಾಲುದಾರರಾಗಿದ್ವಿ. ನಮ್ಮ ಕಾಡುಗಳು ನಿಮ್ಮ ಅದೇ ಕಾರ್ಬನ್ನ ಉಷ್ಣವರ್ಧಕ ಅನಿಲನ ಹೀರ್ಕೊಂಡಿದೆ. ಅದಕ್ಕೆ ನೀವು ಆ ಸರ್ವಿಸ್ಗೆ ನೀವು ದುಡ್ಡು ಕೊಡಬೇಕು. ದಟ್ ಅವರ ಆರ್ಗ್ಯುಮೆಂಟ್. ಓಕೆ, ಎರಡನೇದು, ಮುಂದುವರೆದ ದೇಶಗಳು ನಮ್ಮ ತಂತ್ರಜ್ಞಾನ ಇರಬಹುದು, ಅದರಲ್ಲಿ ಎನರ್ಜಿ ಎಫಿಷಿಯನ್ಸಿ ಆಗಬೇಕಾಗಿದೆ. ಅಂದರೆ ನಾವು ಉಪಯೋಗಿಸುವ ಶಕ್ತಿ ಇದಿದೆಯಲ್ಲ, ಅದರಲ್ಲಿ ಒಂದು ಪರ್ಯಾಯ ಶಕ್ತಿ, ಪರಿಸರ ಪೂರಕ ಶಕ್ತಿಗಳ ಉಪಯೋಗಿಸ್ಬೇಕಾಗಿದೆ. ಎರಡನೇದು, ಎನರ್ಜಿ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಈಗ ನನ್ನ ಅಭ್ಯಾಸದ ಪ್ರಕಾರ ಇಂಡಸ್ಟ್ರೀಸಲ್ಲಿ ಇನ್ಎಫಿಷಿಯನ್ಸಿ ಇಸ್ ಆರ್ಡರ್ ಆಫ್ 28 to 42%. ಅದನ್ನು ನಾವು ಉತ್ತಮಗೊಳಿಸ್ಬೇಕಾದ್ರೆ 28% to 48% ಅಷ್ಟು ಎನರ್ಜಿ ನಾವು ಉಪಯೋಗಿಸ್ತಾ ಇರೋದು ಲಾಸ್ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡಬೇಕಾದ್ರೆ ನಮ್ಮ ಟೆಕ್ನಾಲಜಿಲಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಆ ಟೆಕ್ನಾಲಜಿ ನಮ್ಮಲ್ಲಿ ಆ ಕೆಪಬಿಲಿಟಿ ಇಲ್ಲದೆ ಇದ್ದಾಗ ಆ ದೇಶದವರು ಅದನ್ನು ಕೊಡಬೇಕು ಅಂತ ಹೇಳಿ ಈಗ ರೀಸೆಂಟ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟಲ್ಲಿ ಅದಾಗಿದೆ. ಸೊ ಹಾಗಾಗಿ ನಾವು ಜಾಣರಾಗಿ ನಾವು ಕಾಡನ್ನು ಕಳ್ಕೊಳ್ಳದೆ ಈ ರೀತಿಯ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಂಡು ಸರ್ವತೋಮುಖ ಅಭಿವೃದ್ಧಿ ನಾವು ಮಾಡಬಹುದಾಗಿದೆ. ಅದನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಇದ್ರ ಜ್ಞಾನ ಇರಬೇಕಾಗಿದೆ. ಅದಿಲ್ಲದೆ ಇದ್ದಾಗ ಒನ್ ಸೈಡೆಡ್ ಆರ್ಗ್ಯುಮೆಂಟ್ ಕಮ್ಸ್, ದಟ್ ವಿಲ್ ಬಿ ಸೂಸೈಡಲ್ ಫಾರ್ ದ ಕಂಟ್ರಿ. ಸರ್ಕಾರ ಪ್ಲಾಂಟೇಶನ್ ಮಾಡಲಿಕ್ಕೆ ಮುಂದಾಗಿದೆ. ಮೈಸೂರು ಪೇಪರ್ ಮಿಲ್ ಮುಖಾಂತರ ಅಲ್ಲಿ ಅಕೇಶಿಯಾ ಗಿಡವನ್ನು ನೆಡಲಿಕ್ಕೆ ಮುಂದಾಗಿದೆ ಮತ್ತು ಇದನ್ನ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸ್ಥಳೀಯರು ಈ ಹೋರಾಟವನ್ನು ಹೇಗೆ ಮುಂದುವರಿಸಬೇಕು ಅಂತ ಹೇಳ್ತೀರಾ? ಆ್ಯಕ್ಚುಲಿ 2007ರಿಂದ 10ರವರೆಗೆ ಪಶ್ಚಿಮ ಘಟ್ಟ ಕಾರ್ಯಪಡೆ ಕಾರ್ಯ ಮಾಡುವಾಗ ನಾನೊಬ್ಬ ಮೆಂಬರ್ ಆಗಿದ್ದೆ. ಆ ಟೈಮಲ್ಲಿ ನಾವು ನಡುತೋಪುಗಳು ವಿದೇಶದಿಂದ ಬರೋ ತಳಿಗಳ ಮೂಲಕ ನಡುತೋಪು ಮಾಡೋದು, ಅಕೇಶಿಯಾ ಇರಬಹುದು, ಯುಕಲಿಪ್ಟಸ್, ಅವುಗಳಿಂದ ಆದ ಅನಾಹುತಗಳನ್ನು ನಾವು ಸರ್ಕಾರಕ್ಕೆ ಇದು ಮಾಡಿದಾಗ ಅವುಗಳ ಬಗ್ಗೆ ಕಡಿವಾಣ ಹಾಕಿದ್ರು. ದೇರ್ ವಾಸ್ ಎ ರೆಸ್ಟ್ರಿಕ್ಷನ್ ಆನ್ ಪ್ಲಾಂಟಿಂಗ್ ಯುಕಲಿಪ್ಟಸ್ ಆ್ಯಂಡ್ ಅಕೇಶಿಯಾ. ನಾವು ಹೈಲೈಟ್ ಏನು ಮಾಡಿತ್ತು ಅಂದರೆ, ಅಕೇಶಿಯಾ ಮತ್ತು ಯುಕಲಿಪ್ಟಸ್ ಬೆಳೆದ ಪ್ರದೇಶದಲ್ಲಿ ಅಲ್ಲಿ ಸುತ್ತಮುತ್ತ ರೈತರ ಜೀವನ ಶೈಲಿಯಲ್ಲಿ ಏನೇನು ಏರ್ಪೇರ್ ಆಗ್ತದೆ. ಒಂದು, ಅಲ್ಲಿ ಜನಕ್ಕೆ ನೀರು, ಪರಿಸರದಲ್ಲಿ ಆ ಕಾಡಿನಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದ್ದಾಗ, ಗಿಡಗಳಿದ್ದಾಗ ವರ್ಷವಿಡೀ ನೀರು ಸಿಕ್ಕುತ್ತೆ. ಅದೇ ನಾವು ನಡುತೋಪು ಮಾಡಿದಾಗ 6ರಿಂದ 8 ತಿಂಗಳು ಮಾತ್ರ ನೀರು ಸ್ಥಳೀಯರಿಗೆ ಸಿಕ್ಕುತ್ತೆ. ಇವಾಗ 6ರಿಂದ 8 ತಿಂಗಳು ಸಿಕ್ಕಿದಾಗ ಅವರಿಗೆ ಒಂದೇ ಒಂದು ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಅದೇ ವರ್ಷವಿಡೀ ನೀರು ಸಿಕ್ಕಿದಾಗ 3 ಬೆಳೆ ಬೆಳೆಯೋಕ್ಕೆ ಸಾಧ್ಯ. ಅದು ಮೊದಲನೇ ಪಾಯಿಂಟ್. ಎರಡನೇದು, ಪರಾಗಸ್ಪರ್ಶ ಕ್ರಿಮಿಗಳು ಈ ವಿದೇಶಿ ತಳಿಯ ಕಾಡಿನ ಯುಕಲಿಪ್ಟಸ್, ಅಕೇಶಿಯಾ ಇದರಲ್ಲಿ ಬಹಳ ಕಡಿಮೆ. ಯಾಕಂದರೆ ಅಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಕಾಡಿಂದ, ಆ ಗಿಡಗಳಿಂದ ಪ್ರೊಡ್ಯೂಸ್ ಆಲ್ಕಲೈಡ್ಸಿಂದ ನಮ್ಮ ಭೂಮಿಯಲ್ಲಿರೋ ಮಣ್ಣಿನ ಶಕ್ತಿ ಕುಂದುತ್ತಾ ಇದೆ, ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಎಲ್ಲೆಲ್ಲಿ ನಡುತೋಪಾಗಿದೆಯೋ ಸುತ್ತಮುತ್ತ ಇರುವ ಮಣ್ಣನ್ನು ನೀವು ಅಭ್ಯಾಸ ಮಾಡಿದಾಗ ಅದರಲ್ಲಿರುವ ಶಕ್ತಿ ಕುಂದುತ್ತಾ ಇದೆ, ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅಂದರೆ ನಾವು ಅಭಿವೃದ್ಧಿ ನೆಪದಲ್ಲಿ ಈ ಅನ್ಸೈಂಟಿಫಿಕ್ ಪ್ಲಾಂಟೇಶನ್ ಕ್ರಾಪ್ ಹಾಕೋದ್ರಿಂದ ಅಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಎರಡನೇದು, ಪರಾಗಸ್ಪರ್ಶ ಕ್ರಿಮಿಗಳು ಕಡಿಮೆ ಆಗ್ತಾ ಇದೆ. ಮೂರನೇದು, ಫಲವತ್ತತೆ ಕಡಿಮೆ ಆಗೋದ್ರಿಂದ ನಮ್ಮ ಕೆಲವೊಂದು ಭೂಮಿಯಲ್ಲಿ ಎರೆಹುಳುಗಳೇ ಇಲ್ಲ. ಆಗ ಫಲವತ್ತತೆ ಇಲ್ಲದೆ ಇದ್ದಾಗ ರೈತರು ಏನು ಬೆಳೆಯೋಕ್ಕೆ ಸಾಧ್ಯ? ಹಾಗಾಗಿ ಸಾವಿರಾರು ಎಕರೆ MPMನವರು ಅಕೇಶಿಯಾ ಅಥವಾ ಯುಕಲಿಪ್ಟಸ್ ಮಾಡಿದಾಗ ಅವರಿಗೆ ಪಲ್ಪ್ ಸಿಕ್ಬೋದು, ಅವ್ರಿಗೆ ಬೇಕಾದ ಕಾರ್ಖಾನೆಗೆ ಬೇಕಾಗೋ ಎಲ್ಲ ಮೆಟೀರಿಯಲ್ ಸಿಕ್ಬೋದು, ರಾ ಮೆಟೀರಿಯಲ್ಲು. ಬಟ್ ಸುತ್ತಮುತ್ತ ಇರೋ ಜನಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್, ವಾಟರು, ಮಣ್ಣಿನ ಫಲವತ್ತತೆ ಮತ್ತು ಆಹಾರದ ಭದ್ರತೆ, ನೀರಿನ ಭದ್ರತೆ ಅವ್ರು ಕಳ್ಕೊಳ್ತಾರೆ. ಹಾಗಾಗಿ ನಾವು ಕಡಿವಾಣ ಹಾಕಬೇಕಾಗಿದೆ. ನಾವು ವಿದೇಶಿ ತಳಿಗಳ ಬಗ್ಗೆ ಇರುವ ಪ್ರೇಮನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು, ನಮ್ಮ ದೇಶ ಸುಭಿಕ್ಷವಾಗಿರಬೇಕಾದ್ರೆ. ಸರ್, 2010-11ರಲ್ಲಿ ಅಂದಿನ UPA ಸರ್ಕಾರ ಮಾಧವ್ ಗಾಡ್ಗಿಲ್ ಕಮಿಟಿಯನ್ನು ನೇಮಕ ಮಾಡುತ್ತೆ. ತದನಂತರ ಕಸ್ತೂರಿ ರಂಗನ್ ಕಮಿಟಿಯನ್ನು ಕೂಡ ಅಂದಿನ ಸರ್ಕಾರ ರಚನೆ ಮಾಡುತ್ತೆ. ಆದರೆ ಸರ್ಕಾರ ನೇಮಿಸಿದಂಥ ಕಮಿಟಿಯನ್ನೇ ಸರ್ಕಾರ ತಿರಸ್ಕಾರ ಮಾಡ್ತಾ. ಹಾಗಾದರೆ ಸರ್ಕಾರ ಅಲ್ಲಿನ ಸ್ಥಳೀಯ ಜನರ ವಿಶ್ವಾಸವನ್ನು ಪಡೆಯೋದರಲ್ಲಿ ವಿಫಲ ಆಯ್ತಾ?
ಅಲ್ಲಿನ ಜನಪ್ರತಿನಿಧಿಗಳ ವಿಶ್ವಾಸವನ್ನ ಪಡೆಯೋದ್ರಲ್ಲಿ ವಿಫಲ ಆಯ್ತಾ? ಹಾಗಾದ್ರೆ ಸ್ಥಳೀಯರು ಏನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಕಮಿಟಿಯನ್ನ? ಇದರ ಬಗ್ಗೆ ನಿಮ್ಮ ನಿಲುವೇನು? ಒಂದು ಈ ರೀತಿಯ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಆಗಲಿಕ್ಕೆ ಮೂಲ ಕಾರಣ ಏನು ಅಂತ ನೀವು ನೋಡಿದ್ರೆ, ಸುಪ್ರೀಂ ಕೋರ್ಟಿನ ಒಂದು ಡೈರೆಕ್ಷನ್. ಸುಪ್ರೀಂ ಕೋರ್ಟ್ ಹೇಳಿದು ಸೆಕ್ಷನ್ 5 ಇದ್ರ ಪ್ರಕಾರ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಐಡೆಂಟಿಫೈ ಮಾಡಬೇಕು ಅಂತ. ಆಗ ಸುಪ್ರೀಂ ಕೋರ್ಟ್ ಯಾಕೆ ಆ ರೀತಿ ಹೇಳ್ತು ಅಂದರೆ, ನಾವು ಪರಿಸರ ಸೂಕ್ಷ್ಮ ಪ್ರದೇಶ ಅಂಥೇಳಿ ನಮ್ಮ ಸ್ಯಾಂಕ್ಚುರಿ, ನ್ಯಾಷನಲ್ ಪಾರ್ಕ್ ಎಲ್ಲ ಐಡೆಂಟಿಫೈ ಮಾಡಿದ್ವಿ. ಅದ್ರ ಸುತ್ತಮುತ್ತ ಇರುವ ಪ್ರದೇಶ 10 ಕಿಲೋಮೀಟ್ರ್ ಇರಬೇಕಾ ಅಥವಾ 1 ಕಿಲೋಮೀಟ್ರ್ ಇರಬೇಕಾ ಅನ್ನೋ ಒಂದು ಜಿಜ್ಞಾಸೆ ಇತ್ತು ಪ್ರತಿಯೊಬ್ಬರಿಗೂ. ಆಗ ಅದನ್ನು ಸುಪ್ರೀಂ ಕೋರ್ಟ್ ಅರ್ಥಕೊಂಡು 10 ಕಿಲೋಮೀಟ್ರ್ ಇರಬೇಕಾ ಬಫರ್ ಝೋನು, 1 ಕಿಲೋಮೀಟ್ರ್ ಇರಬೇಕಾ ಅಂತೇಳಿ ಸರ್ಕಾರಕ್ಕೊಂದು ನಿದರ್ಶನ ಕೊಡ್ತು. ಒಂದು ಕಮಿಟಿನ ಮಾಡಿ ಕಮಿಟಿ ವರದಿನ ಕಾರ್ಯಗತ ಮಾಡಬೇಕು ಅಂಥೇಳಿ. ಆಗ ಸರ್ಕಾರದಲ್ಲಿ ಪರಿಸರ ಜ್ಞಾನವಿದ್ದ ಪ್ರಜ್ಞಾವಂತ ಅರಣ್ಯ ಮಂತ್ರಿ ಜಯರಾಮ್ ರಮೇಶ್ ಅವರು ಮಾಧವ್ ಗಡ್ಗಿಲ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. 9 ಮಂದಿ ಎಕ್ಸ್ಪರ್ಟ್ಸ್ ಇರೋ ಕಮಿಟಿನ ಇದು ಮಾಡಿದ್ರು. ನಾನು ಕೆಲವೊಂದು ಇನ್ಪುಟನ್ನು ಅದಕ್ಕೆ ಕೊಟ್ಟಿದ್ದೀನಿ ಕಮಿಟಿಗೆ. ಕಮಿಟಿ ರಿಪೋರ್ಟ್ ಕೊಟ್ಟ ನಂತರ ಕಮಿಟಿ ರಿಪೋರ್ಟಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶನ ಐಡೆಂಟಿಫೈ ಮಾಡಿ 4 ಲೆವೆಲಲ್ಲಿ ಪರಿಸರ ಸೂಕ್ಷ್ಮತೆಯನ್ನು ಇದು ಮಾಡಿದ್ರು. ESZ 1, 2, 3 and 4. 1 and 2 ಈಸ್ ಪ್ರೊಹಿಬಿಟೆಡ್ ಫಾರ್ ಎನಿ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್. 4ರಲ್ಲಿ ಮಾಡಬಹುದು ಅಂತ ಹೇಳಿದ್ರು. ಇದನ್ನು ನೋಡಿ ಬಂಡವಾಳಶಾಹಿಗಳಿಗೆ ಇರುವ ಇನ್ನೊಂದು 5% ಜಾಗವನ್ನು ಲೂಟಿ ಮಾಡೋ ಒಂದು ಮೂಲ ಕಾರಣದಿಂದ ಸರ್ಕಾರದ ಮೇಲೆ ಬಹಳಷ್ಟು ಒತ್ತಡ ತಂದರು. ಅದನ್ನು ಆ ಕಮಿಟಿನ ಡೈಲ್ಯೂಟ್ ಮಾಡಲಿಕ್ಕೋಸ್ಕರನೇ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಂಥೇಳಿ ನೆಕ್ಸ್ಟ್ ಅರಣ್ಯ ಮಂತ್ರಿ ಜಯಂತಿ ನಟರಾಜನ್ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದರು. ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟಿನ ಪ್ರಕಾರ ಕೆಲವೊಂದು ನ್ಯೂನತೆಗಳು ಆ ಕಮಿಟಿ ರಿಪೋರ್ಟಲ್ಲಿದೆ. ಫಾರ್ ಎಕ್ಸಾಂಪಲ್, ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ರೀತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬರಬಾರ್ದು ಅಥವಾ ಥರ್ಮಲ್ ಪವರ್ ಪ್ರಾಜೆಕ್ಟ್ ಬರಬಾರ್ದು ಅನ್ನೋ ನಿಲುವು ಮಾಧವ್ ಗಡ್ಗಿಲ್ ಕಮಿಟಿ ಇದಾಗಿತ್ತು. ಆದರೆ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಸರ್ಕಾರಕ್ಕೆ ಅನುಕೂಲ ಮಾಡಲಿಕ್ಕೋಸ್ಕರನೇ ಅಂತಹ ಪ್ರದೇಶಗಳನ್ನು ಎಕ್ಸ್ಕ್ಲೂಡ್ ಮಾಡಿ ರಿಪೋರ್ಟನ್ನು ಕೊಟ್ಟರು. 52,000ದಿಂದ 56 ಸ್ಕ್ವೇರ್ ಚದರ ಕಿಲೋಮೀಟ್ರಷ್ಟು ಪ್ರದೇಶ ಸಂರಕ್ಷಣೆ ಇದು ಅಂತ ಹೇಳಿದ್ರು. ಸೊ ಇದನ್ನು ಕಾರ್ಯಗತ ಮಾಡಬೇಕಾದ್ರೆ ಪ್ರತಿಯೊಂದು ಸರ್ಕಾರದ ಪಾತ್ರ, ಯಾಕಂದರೆ ನಮ್ಮದು ಫೆಡರಲ್ ಸ್ಟೇಟ್ಸ್, ಅವರ ಕಂಕರೆನ್ಸು ಬೇಕಾಗಿದೆ. ಯಾವುದೇ ಪ್ರದೇಶದ ಮುಖ್ಯಮಂತ್ರಿ ಇರಬಹುದು, ಅರಣ್ಯ ಮಂತ್ರಿ ಇರಬಹುದು, ಪರಿಸರ ಮಂತ್ರಿ, ಯಾರೂ ಇದನ್ನು ಓದಲೇ ಇಲ್ಲ. ಓದ್ದೇನೆ ಅವರವರು ಪ್ರತಿಯೊಬ್ಬರು ಜ್ಞಾನಿಗಳಾಗಿ ರಿಪೋರ್ಟನ್ನು ಅಬ್ಜೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು. ಕರ್ನಾಟಕ ಸರ್ಕಾರ ಆ ಸಮಯದಲ್ಲಿ ಕಾರ್ಯಪಡೆ ಇತ್ತು, ಪಶ್ಚಿಮ ಘಟ್ಟ ಕಾರ್ಯಪಡೆ. ನಾನು ಒಬ್ಬ ಮೆಂಬರ್ ಆಗಿದ್ದೆ. ಆಗ ನಾವು ಪರಿಸರ ಪಶ್ಚಿಮ ಘಟ್ಟ ಜಿಲ್ಲೆಯ ಎಲ್ಲ MLAs ಜೊತೆ ಒಂದು ಮೀಟಿಂಗ್ ಹಾಕ್ಕೊಂಡಾಗ ಆ MLA ಯಾರೂ ಇದ್ರ ಬಗ್ಗೆ ಜ್ಞಾನ ಇದ್ದಿದ್ದು ನಮ್ಗೆ ಕಂಡು ಬರಲಿಲ್ಲ. ನಾನು ಆವಾಗ ಆ ಮೀಟಿಂಗಲ್ಲಿ ನಾನು ಕೇಳಿದ್ದು ಇಷ್ಟೇ, ಎಷ್ಟು ಜನ ಓದಿದ್ದೀರಾ ಈ ರಿಪೋರ್ಟ್? ಎಲ್ಲಿ ಇದಿದೆ ಅಭಿವೃದ್ಧಿಗೆ ಇದಾಗೋವಂಥ ಇದಿದೆ, ಕಂಟಕ ಆಗೋವಂಥ ಇದಿದೆ, ನೀವು ಹೇಳಿ ನನಗೆ ಅಂತ. ಯಾರಿಗೂ ಹೇಳುವ ಒಂದು ಇದಿಲ್ಲ. ನೀವು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನನ್ನ ಅಭ್ಯಾಸದ ಪ್ರಕಾರ ಅಲ್ಲಿ ಸಿಕ್ಕೋ ಪರಾಗಸ್ಪರ್ಶ ಆಗೋದ್ರಿಂದ ನಿಮಗೆ ಪೆಸ್ಟಿಸೈಡ್ ಉಪಯೋಗಿಸೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗೇ ಬೆಟರು, ಅದನ್ನು ಮಾಡಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಅಂತ ಕಮಿಟಿ ರಿಪೋರ್ಟಲ್ಲಿ ಹೇಳಿದೆ ಹೊರತು ಇವರು ಪೆಸ್ಟಿಸೈಡು ಅಂತ ಹಾನಿಕಾರಕ ಕ್ರಿಮಿ ನಾಶಕಗಳನ್ನು ಉಪಯೋಗಿಸ್ಬೇಕು ಅಂದರೆ ಬಂಡವಾಳಶಾಹಿಗಳು, ಇಂಡಸ್ಟ್ರಿಯಲಿಸ್ಟು ವಿತೌಟ್ ನೋಯಿಂಗ್ ಅವರು ಬಿಸ್ನೆಸ್ ಅಜೆಂಡಾದಿಂದ ಇದ್ರ ಬಗ್ಗೆ ಇದೆ. ಈಗ 2 ಕಮಿಟಿ ರಿಪೋರ್ಟ್, ಮಾಧವ್ ಗಡ್ಗಿಲ್ ಇರ್ಬೋದು, ಕಸ್ತೂರಿರಂಗನ್ ಕಮಿಟಿ ರಿಪೋರ್ಟ್ ಇರ್ಬೋದು. ನಾನು ಬಹಳಷ್ಟು ಹಳ್ಳಿಗಳಲ್ಲಿ ಸಾರ್ವಜನಿಕರ ಜೊತೆ ಮಾತಾಡಿದ್ದೀನಿ. ಎಲ್ಲೂ ಯಾರೂ ವಿರುದ್ಧವಾಗಿದ್ದು ಕಂಡು ಬಂದಿರಲಿಲ್ಲ. ವಿರೋಧ ತೋರಿಸ್ತಾ ಇರೋದು ಯಾರು? ಬಂಡವಾಳಶಾಹಿಗಳು, ಸರ್ಕಾರದಲ್ಲಿರುವ ಕುತಂತ್ರ ಮಂತ್ರಿಗಳು ಮತ್ತು ಕುತಂತ್ರಿ MLAs. ಅವ್ರ ಓಟ್ಗೋಸ್ಕರ ಇದನ್ನು ಎಮೋಷ್ನಲ್ ಇಶ್ಯೂ ಮಾಡ್ತಾ ಇದ್ದಾರೆ. ದಿಸ್ ಅನ್ಫಾರ್ಚುನೇಟ್. ಹಾಗಾಗಿ ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿಯಲ್ಲಿ ಜನರನ್ನು ಎಳಿತಾ ಇದ್ದಾರೆ ಹೊರತು ದೇಶದ ಸುಭದ್ರತೆ, ದೇಶದ ನೀರಿನ ಸುಭದ್ರತೆ ಅಥವಾ ಆಹಾರದ ಸುಭದ್ರತೆ ಬಗ್ಗೆ ಯಾರಿಗೂ ಯಾವುದೇ ರೀತಿ ಕಾಳಜಿ ಇಲ್ಲದೆ ಕಂಡು ಬಂತು. ಎರಡನೇದು, ನಾನು ಇದನ್ನೆಲ್ಲ ಅರ್ಥಕೊಂಡು ಈ ವಿಷಯ ಪ್ರತಿಯೊಬ್ಬರಿಗೂ ಲಭ್ಯತೆ ಆದರೆ
ಈ ರೀತಿಯ ತಪ್ಪು ಗ್ರಹಿಕೆ ಕಡಿಮೆ ಆಗ್ಬೋದು ಅಂಥೇಳಿ ನಾವೊಂದು ವೆಸ್ಟರ್ನ್ ಘಾಟ್ ಪೋರ್ಟಲ್ ಮಾಡಿದ್ವಿ ಅಂತರ್ಜಾಲದಲ್ಲಿ. ವೆಸ್ಟರ್ನ್ ಘಾಟ್ ಸ್ಪೇಷಲ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ. ಕಳೆದ ಜುಲೈಯಲ್ಲಿ ಅದನ್ನು ನಾನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದೆ. ಕೆ ವಿ ಸುಬ್ಬಣ್ಣ ಮೆಮೋರಿಯಲ್ ಲೆಕ್ಚರ್ ಟೈಮಲ್ಲಿ ಲಾಂಚ್ ಮಾಡಿದೆ. ನಾನು ಲಾಂಚ್ ಮಾಡಿದಾಗ ಜನಕ್ಕೆ ತೋರಿಸ್ದೆ ಯಾವ ಹಳ್ಳಿ ಪರಿಸರ ಸೂಕ್ಷ್ಮ, ಅದು ಯಾಕೆ, ಮತ್ತು ಅದು ಮಾಡಿದ ಅಭ್ಯಾಸದ ಎಲ್ಲ ಡೇಟಾನೂ ಆ ಪೋರ್ಟಲಲ್ಲಿ ಹಾಕಿದೆ. ಎಲ್ಲ ಜನರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು, ಸಾರ್ವಜನಿಕರು. ಅದನ್ನು ಲಾಂಚ್ ಮಾಡಿದ್ದು 1 ತಿಂಗಳಲ್ಲೇ ನಮ್ಮ ಪಾರ್ಲಿಮೆಂಟಲ್ಲಿ ಒಂದು ಸ್ಟಾರ್ ಕ್ವಶನ್ ಬಂತು ಇದ್ರ ಬಗ್ಗೆನೇ, ನಮ್ಮ ಕೆಲಸದ ಬಗ್ಗೆ. ಅದಷ್ಟೇ ಅಲ್ಲ, 15 ದಿವಸದಲ್ಲಿ ನಮ್ಮ ಪರಿಸರ ಮಂತ್ರಾಲಯದಿಂದ ಒಂದು ಎಕ್ಸ್ಪರ್ಟ್ ಕಮಿಟಿ ನನ್ನ ಲ್ಯಾಬಿಗೆ ಬಂತು. ಅವ್ರು ಕೇಳಿದ ಕ್ವಶನ್ನು ನಾನು ಇವಾಗ ಹೇಳಿದ್ನಲ್ಲ, ಪರಿಸರ ಸೂಕ್ಷ್ಮತೆ ಅಂದರೆ ಏನು, ಕಾರ್ಬನ್ ಕ್ರೆಡಿಟ್ ಅಂದರೆ ಇದೇನು, ಕಾರ್ಬನ್ ಬೆನಿಫಿಟ್ ಏನು, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಹೇಳಿದ್ರು ನಾವು ನಾಳೆ ರಾಜ್ಯ ಸರ್ಕಾರದ ಪರಿಸರ ಮಂತ್ರಿನ ಭೇಟಿ ಆಗ್ತಾ ಇದ್ದೀವಿ ಅಂತ. ರಾಜ್ಯ ಸರ್ಕಾರದ ಪರಿಸರ ಮಂತ್ರಿಗೆ ಬರೀ ಒಂದೇ ಒಂದು ಸರ್ವೀಸನ್ನು ಹೇಳಿದಾಗ, ಕಾರ್ಬನ್ ಸರ್ವೀಸ್, ಅದರಿಂದ ಎಷ್ಟು ಅನುಕೂಲ, ಕಾರ್ಬನ್ ಕ್ರೆಡಿಟ್ ಸಿಕ್ಕೋ ಸಾಧ್ಯತೆ ಇದೆ ಅಂದಾಗ ಅವ್ರು ಹೇಳಿದ್ರು ನನಗಿದು ಗೊತ್ತಿರಲಿಲ್ಲ, ನಾನು ಈ ವರದಿನ ಒಪ್ಕೊಳ್ತೇನೆ, ಅಂದರೆ ವೆಸ್ಟರ್ನ್ ಘಾಟ್ ಕಮಿಟಿ ರಿಪೋರ್ಟ್, ಕಸರಂಗನ್ ಕಮಿಟಿ ರಿಪೋರ್ಟ್ ಒಪ್ಕೊಳ್ತೀನಿ ಅಂತ. ಅಂದರೆ ಆ ಜ್ಞಾನ ಬಂದಾಗ ತಪ್ಪು ಗ್ರಹಿಕೆ ಆಗೋದು ಕಡಿಮೆ ಆಗುತ್ತೆ. ಜ್ಞಾನ ಬರಲಿಕ್ಕೆ ನಾವು ಅದು ರಿಪೋರ್ಟನ್ನು ಓದಬೇಕಾಗಿದೆ. ಅದನ್ನು ಓದದೆ ನಾವು ಬರೀ ದೇಶ ಅಭಿವೃದ್ಧಿ ಆಗಲ್ಲ, ನಾವು ಕಾಡಿದ್ರೆ ಅಭಿವೃದ್ಧಿ ಆಗಲ್ಲ. ಕಾಡಿದ್ದಲ್ಲಿ ನೀರಿದೆ, ಅಭಿವೃದ್ಧಿ ಆಗೇ ಆಗುತ್ತೆ. ಕಾಡಿದ್ದಲ್ಲಿ ಜನರ ಇಳುವರಿಯಲ್ಲಿ ಜಾಸ್ತಿ ಪ್ರಮಾಣ ಆಗಿದೆ, ಯಾಕಂದರೆ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗ್ತಾಯಿದೆ. ಈಗ ಎಲ್ಲೆಲ್ಲಿ ಅಭಿವೃದ್ಧಿ ನೆಪದಲ್ಲಿ ಕೀಟನಾಶಕಗಳು, ಎಂಡೋಸಲ್ಫಾನ್ ಇದೆಲ್ಲ ಬಂದಿದೆ, ಅಲ್ಲಿ ಆಗ್ತಾ ಇರೋ ಹ್ಯೂಮನ್ ಹೆಲ್ತ್ ಎಫೆಕ್ಟು, ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್, ಈ ತಪ್ಪು ಗ್ರಹಿಕೆ ಇದು ಮಾಡ್ತಾ ಇರೋ ವ್ಯಕ್ತಿಗಳು ಅದನ್ನು ಕಾಂಪನ್ಸೇಟ್ ಮಾಡ್ತಾರೆ. ಒಂದು ಫ್ಯಾಮಿಲಿಲಿ 2 ಮಕ್ಕಳನ್ನು ಮೆಂಟಲಿ ರಿಟಾರ್ಡೆಡ್, ಹ್ಯಾಂಡಿಕ್ಯಾಪ್ಡ್, ಆ ಮನೆಯ ಸ್ಥಿತಿ ಏನು, ಇಡೀ ಹಳ್ಳಿಯಲ್ಲಿ ಆ ರೀತಿಯ ಇದಾಗ್ತಾ ಇದೆ. ಅದನ್ನೆಲ್ಲ ಕಡಿಮೆ ಮಾಡಬೇಕಾದ್ರೆ ಪರಿಸರ ಸಂರಕ್ಷಣೆ ಅತ್ಯವಶ್ಯ. ಮತ್ತು ಅದನ್ನು ಮಾಡಿದಾಗ ಪ್ರತಿಯೊಬ್ಬರಿಗೂ ನೀರು ಸಿಕ್ಕುತ್ತೆ. ನಮಗೆಲ್ಲ ಏನು ಬೇಕಾಗಿತ್ತು, ಜನಸಾಮಾನ್ಯನಿಗೆ ಬೇಕಾಗಿರೋದು ನೀರು, ರೊಟ್ಟಿ, ಕಪಡ ಅಷ್ಟೇ. ಈ ಹೊಸ ಬಂಡವಾಳಶಾಹಿಗಳಿಗೆ ಏನು ಬೇಕು, ಕರೆನ್ಸಿ. ನಮಗೆ ನೀರು ಸಿಗಬೇಕಾದ್ರೆ ಕಾಡಿರಬೇಕಾಗಿದೆ, ನಾವು ಸಮೃದ್ಧಿಯಾಗಿರ್ತೀವಿ. ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಅಲ್ಲಿ ಸಂಪತ್ತು ದ್ವಿಗುಣ ಆಗುತ್ತೆ. ಅದನ್ನು ನಾವು ಮಾಡಬೇಕಾಗಿದೆ. ಬಂಡವಾಳಶಾಹಿಗಳ ಸಂಪತ್ತು ದ್ವಿಗುಣ ಮಾಡೋದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ, ಪ್ರಯೋಜನ ಇಲ್ಲ. ಅವರಿಂದ ನಮ್ಮ ನೀರುಗಳಿಗೆ ಕಲುಷಿತ ಆಗ್ತಾಯಿದೆ. ಆ ನೀರು ಕಲುಷಿತ ಆಗ್ತಾ ಇರೋದ್ರಿಂದ ಈಗ ಬೆಂಗಳೂರಿನಲ್ಲೇ ವರ್ತೂರು ಸುತ್ತಮುತ್ತ ಹಳ್ಳಿಯಲ್ಲಿ ಈ ಕೈಗಾರಿಕಾ ತ್ಯಾಜ್ಯಗಳು ಹೋಗ್ತಾ ಇದೆ, ಆ ಪ್ರದೇಶದಲ್ಲಿ ಆ ಕೆರೆಗಳಿಗೆ ಹೋಗ್ತಾ ಇದೆ. ಆ ಕೆರೆ ನೀರನ್ನು ಉಪಯೋಗಿಸಿ ನಾವು ತರಕಾರಿ ಬೆಳೀತಾ ಇದ್ದಾರೆ, ಮತ್ತು ಕೆರೆಯಲ್ಲಿರೋ ಮೀನು ಜನ ಉಪಯೋಗಿಸ್ತಾ ಇದ್ದಾರೆ. ಅದನ್ನೆಲ್ಲ ನಾನು ಅಭ್ಯಾಸ ಮಾಡಿದಾಗ ಪ್ರತಿ ಒಂದರಲ್ಲೂ ತರಕಾರಿ ಇರಬಹುದು, ಮೀನಿರಬಹುದು, ಎಲ್ಲದರಲ್ಲೂ ಭಾರಿ ಲೋಹದ ಅಂಶ ಕಂಡು ಬಂತು. ಭಾರಿ ಲೋಹದ ಅಂಶ ನಮ್ಮ ಆಹಾರದಲ್ಲಿ ಬಂದಾಗ ನಮ್ಮ ಆರೋಗ್ಯದಲ್ಲಿ ಏರ್ಪೇರು ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. 2ನೇದು ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಿಡ್ನಿ ಫೇಲ್ಯೂರ್ 12 ವರ್ಷದ ಹಿಂದೆ 1 ಲಕ್ಷ ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಆಗಿದ್ದರೆ ಇವತ್ತು 5,000 ಮಂದಿಗೆ ಒಬ್ಬನಿಗೆ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಹೀಗಾಗಿ ನಮ್ಮ ಬಂಡವಾಳಶಾಹಿಗಳು ಮಾಡ್ತಾ ಇರುವ ಕುತಂತ್ರದಿಂದ ಪ್ರತಿಯೊಬ್ಬರ ಕಿಡ್ನಿನೂ ಫೇಲ್ ಆಗ್ತಾ ಇದೆ. ಇದು ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಹಾಗಾಗಿ ನಾವು ಪರಿಸರದಲ್ಲಿ ಯಾವುದೇ ರೀತಿ ನ್ಯೂನತೆ ಆಗದೆ ಇರೋ ಹಾಗೆ ನಾವು ನಿರ್ವಹಣೆ ಮಾಡಬೇಕಾಗಿದೆ. ಅದನ್ನು ಮಾಡಿದಾಗ ನಮ್ಮ ದೇಶ ಬಲಿಷ್ಠ ರಾಷ್ಟ್ರ ಆಗುತ್ತೆ, ಸಮೃದ್ಧ ರಾಷ್ಟ್ರ ಆಗುತ್ತೆ. ಅದಕ್ಕೆಲ್ಲ ನಾವು ಕೈ ಜೋಡಿಸಲೇಬೇಕಾಗಿದೆ. ನಾನು ಕೊಟ್ಟ ವಿಷಯಗಳನ್ನು ಪ್ರತಿಯೊಬ್ಬ ಪ್ರಜೆಗೂ ತಲುಪಿದ್ರೆ, ಪ್ರತಿಯೊಬ್ಬ ಪ್ರಜೆಯು ಎನ್ವೈರ್ಮೆಂಟಲಿ ಕಾನ್ಷಿಯಸ್ ಆದಾಗ ನಮ್ಮ ದೇಶದ ಪ್ರಗತಿಯಾಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಬೇಕಾದ ಗಾಳಿ, ಪರಿಶುದ್ಧವಾದ ಗಾಳಿ, ನೀರು ಲಭ್ಯತೆ ಆಗುತ್ತೆ. ನಮ್ಮ ಮಕ್ಕಳು ಸಮೃದ್ಧವಾಗಿರ್ತಾರೆ. ಅದನ್ನು ಮಾಡೋಕ್ಕೆ ತಮ್ಮ ಪಾತ್ರವೂ ಈಕ್ವಲಿ ಇಂಪಾರ್ಟೆಂಟ್. ನಾವೆಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರನ್ನು ಎನ್ವೈರ್ಮೆಂಟಲಿ ಲಿಟ್ರೇಟ್ ಮಾಡುವ, ಪರಿಸರ ಜ್ಞಾನ ಎಲ್ಲರಲ್ಲೂ ವೃದ್ಧಿ ಮಾಡೋಣ. ಆಗ ನಮ್ಮ ದೇಶ ಸುಭಿಕ್ಷ ದೇಶ ಆಗುತ್ತೆ, ಸುಭದ್ರ ದೇಶ ಆಗುತ್ತೆ. ಅದನ್ನು ಮಾಡೋದ್ರಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಸರ್, ಇಷ್ಟೊತ್ತು ಅಲ್ಲಿ ಅತ್ಯಮೂಲ್ಯವಾದಂತಹ ವಿಚಾರವನ್ನು ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ದಿ ಫೈಲ್ ಕಡೆಯಿಂದ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.